ವಿದ್ಯಾರ್ಥಿಗಳೇ, ನಾವು ಇಂದಿನ ದಿವಸ ಆಧುನಿಕ ಭಾರತ ಇತಿಹಾಸವನ್ನು ನೋಡ್ತಾ ಇದ್ದೇವೆ. ಅದರ ಪರಿವಿಡಿ ನೋಡ್ತಾ ಇದ್ದಾಗ ನಾವು ಆಧುನಿಕ ಭಾರತ ಇತಿಹಾಸದಲ್ಲಿ ಏನು ಕಲಿತೀವಿ ಅಂತ ಬಂದಾಗ ನಾವು ಮೊದಲನೇದಾಗಿ ಕಲಿಯುವಂಥದ್ದು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನೀವು ಈ ಪ್ರೈಮರಿಯಿಂದ ಅಥವಾ ಹೈಸ್ಕೂಲು ಕಾಲೇಜ್ವರೆಗೂ ಈ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನದ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಇದು ನಿಮ್ಮ ಬೇಸಿಕ್ ಒಂದು ವಿಷಯವಾಗಿರ್ತೈತಿ. ಈ ಬೇಸಿಕ್ ಇತಿಹಾಸ ಕಲಿಯುವ ಮೂಲಕ ಕಲ್ತೀವಿ. ನಾವು 10ನೇ ತರಗತಿ ಮತ್ತು 8ನೇ ತರಗತಿ, 9ನೇ ತರಗತಿ ಹಾಗೂ 6 ಮತ್ತು 7ನೇ ತರಗತಿಯಲ್ಲಿ ನಾವು ಈ ಇತಿಹಾಸವನ್ನು ನಾವು ಕಲಿಯೋಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಇತಿಹಾಸವನ್ನು ಕಲಿಯುವ ಒಂದು ಸಮಯದೊಳಗೆ ಈ ಆಧುನಿಕ ಭಾರತ ಇತಿಹಾಸ ಅಂತ ಒಂದು ನಮ್ಮ ಇತಿಹಾಸ ಬಂದಾಗ ಅದರಲ್ಲಿ ನಾವು ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಯಾವಾಗ ಆಗುತ್ತಪ್ಪ ಅಂತಂದಾಗ 14ನೇ ಶತಮಾನದಲ್ಲಿ ಆಗುತ್ತೆ. ಯಾವಾಗ 14ನೇ ಶತಮಾನದಲ್ಲಿ ಭಾರತಕ್ಕೆ ಯುರೋಪಿಯನ್ನರು ಬರ್ತಾರೆ. ಈ ಯುರೋಪಿಯನ್ನರು 14ನೇ ಶತಮಾನದಲ್ಲಿ ಭಾರತಕ್ಕೆ ಬರ್ತಾರೆ. ಅದರಲ್ಲಿ ಮೊದಲನೇದವರು ಪೋರ್ಚುಗೀಸರು, 2ನೇದವರು ಡಚ್ಚರು, ಅದರ ಜೊತೆಗೆ 3ನೇದವರು ಬರೋದು ಇಂಗ್ಲೀಷರು, 4ನೇದವರು ಡ್ಯಾನಿಷರು, ಇನ್ನು 5ನೇದವರು ಫ್ರೆಂಚರು. ಇವರು ನಮ್ಮ ಭಾರತಕ್ಕೆ ಬರ್ತಾರೆ. ಇವರು ನಮ್ಮ ಭಾರತಕ್ಕೆ ಒಂದು ವಾಣಿಜ್ಯ ವ್ಯಾಪಾರಕ್ಕಾಗಿ, ಪಾಶ್ಚಿಮಾತ್ಯ ದೇಶದಿಂದ ವಾಣಿಜ್ಯ ವ್ಯಾಪಾರಕ್ಕಾಗಿ ಮಸಾಲೆ ಪದಾರ್ಥಗಳು ಹಾಗೂ ವಿವಿಧ ರೀತಿಯ ಪದಾರ್ಥಗಳನ್ನು ವ್ಯಾಪಾರ ಮಾಡಲು ನಮ್ಮ ಭಾರತ ದೇಶಕ್ಕೆ ಸಮುದ್ರದ ಮಾರ್ಗ ಮೂಲಕ ಬರ್ತಾರೆ. ಹಾಗಾದರೆ ನಾವು ಈ ಆಧುನಿಕ ಭಾರತ ಇತಿಹಾಸದಲ್ಲಿ 2ನೇ ಅಧ್ಯಾಯ ಯಾವುದು ಅಂತ ನಾವು ನೋಡ್ತಾ ಇದ್ದಾಗ 2ನೇ ಅಧ್ಯಾಯ ಬಂದು ಆಂಗ್ಲೋ ಮತ್ತು ಫ್ರೆಂಚ್ ಕದನಗಳು ಅಂತ ಬರ್ತವೆ. ಆಧುನಿಕ ಭಾರತ ಇತಿಹಾಸದಲ್ಲಿ ಆಂಗ್ಲೋ ಮತ್ತು ಫ್ರೆಂಚ್ ಕದನಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಈ ಆಂಗ್ಲೋ ಮತ್ತು ಫ್ರೆಂಚ್ ಕದನಗಳಲ್ಲಿ ಒಟ್ಟೆ ನಾವು 3 ಯುದ್ಧವನ್ನು ಕಾಣಬಹುದು. ಇವು ನಿಮ್ಮ ಒಂದು ಪರೀಕ್ಷೆಗೆ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತವೆ. ಯಾವ ರೀತಿ ಅಂತ ಬಂದಾಗ ಇಲ್ಲಿ ಮೊದಲನೇ ಯುದ್ಧ ಯಾವುದಪ್ಪ ಅಂತ ಬಂದಾಗ ಪ್ರಥಮ ಕರ್ನಾಟಕ ಯುದ್ಧ. ಮೊದಲನೇದು ಪ್ರಥಮ ಕರ್ನಾಟಕ ಯುದ್ಧ. ಇನ್ನು 2ನೇ ಕರ್ನಾಟಕ ಯುದ್ಧ. 3ನೇ ಕರ್ನಾಟಕ ಯುದ್ಧ. ಇದು 1756ರಿಂದ 1763ರವರೆಗೆ ಈ ಒಂದು ಯುದ್ಧ ನಡೀತಿದೆ. ಅದರ ಜೊತೆಗೆ ಮೊದಲನೇದು ಯಾವಾಗಂತ ಬಂದಾಗ ಪ್ರಥಮ ಒಂದು ಕರ್ನಾಟಕ ಯುದ್ಧ ಯಾವಾಗ ನಡೀತು ಮತ್ತು ಯಾರ ನಡುವೆ ನಡೀತು ಮತ್ತು ಇದರಲ್ಲಿ ಯಾವ ಒಪ್ಪಂದವಾಯಿತು ಮತ್ತು ಯಾರು ಸೋತರು ಅನ್ನೋ ಒಂದು ಪ್ರಶ್ನೆ ನಮ್ಮ ಪರೀಕ್ಷೆಯಲ್ಲಿ ಬರ್ತೈತಿ. ನಾನು ಈ ಒಂದು ಅಧ್ಯಯನ ಹೇಳುವಾಗ ಯಾರು ನಡೆಯಿತು, ಯಾರು ಗೆದ್ದರು, ಯಾರು ಸೋತರು ಮತ್ತು ಯಾವ ಒಂದು ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಂಡಿತ್ತು ಅಂತ ನಾನು ಹೇಳ್ತೀನಿ. ಅದರ ಜೊತೆಗೆ 2ನೇ ಕರ್ನಾಟಕ ಯುದ್ಧ. ಈ 3 ಯುದ್ಧಗಳು ನಿಮ್ಮ ಪರೀಕ್ಷೆ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅದರ ಜೊತೆಗೆ ಇನ್ನೊಂದು 3ನೇ ಅಧ್ಯಾಯ ಅಂತ ಬಂದಾಗ ಆಂಗ್ಲೋ ಮೈಸೂರು ಯುದ್ಧಗಳು, ಅದರ ಜೊತೆಗೆ ಆಂಗ್ಲೋ ಸಿಖ್ ಯುದ್ಧಗಳು, ಅದರ ಜೊತೆಗೆ ಬಂಗಾಳದ ಬ್ರಿಟಿಷ್ ಪ್ರಾಬಲ್ಯ. 3ನೇ ಅಧ್ಯಾಯ ಆಂಗ್ಲೋ ಮರಾಠ ಯುದ್ಧಗಳು. ಇವು ಕೂಡ ಒಂದು ಪರೀಕ್ಷೆಗೆ ಭಾಳ ಮುಖ್ಯವಾದಂಥ ಒಂದು ಅಧ್ಯಾಯ ಆಗಿರ್ತದೆ. ಅದರ ಜೊತೆಗೆ ಈ ಒಂದು ಅಧ್ಯಾಯದಲ್ಲಿ ಪರೀಕ್ಷೆಗೆ 2 ಅಥವಾ 3 ಅಂಕಗಳು ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದರ ಜೊತೆಗೆ ಆಂಗ್ಲೋ ಸಿಖ್ ಯುದ್ಧಗಳು ಇವು ಪರೀಕ್ಷೆಗೆ ಪ್ರಾಪರ್ಲಿ 1 ಅಥವಾ 2 ಅಂಕಗಳು ಬರುವ ಸಾಧ್ಯತೆ ಇರ್ತದೆ. ಇದನ್ನು ಹೆಚ್ಚು ಕೇಳಿರೋದು ಇಲ್ಲಿವರೆಗೂ ನಾವು ಕಂಡಿಲ್ಲ. ಕೇಳಿದರೆ ಕಡಿಮೆ ಪ್ರಮಾಣದಲ್ಲಿ ಕೇಳಿದ್ದಾರೆ. ನಂಬರ್ಸ್ ಆಫ್ ಕಡಿಮೆ ಸಂಖ್ಯೆಯಲ್ಲಿ ಕೇಳಿದ್ದಾರೆ. ಅದರ ಜೊತೆಗೆ ಬಂಗಾಳದ ಬ್ರಿಟಿಷ್ ಪ್ರಾಬಲ್ಯ ಅಂತ ಬಂದಾಗ 2 ಯುದ್ಧಗಳು ಬರ್ತವೆ. ಅವು ಯಾವುವು ಅಂತ ಬಂದಾಗ ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸರ್ ಕದನ. ಅದರ ಜೊತೆಗೆ ಅಲಹಾಬಾದ್ ಒಪ್ಪಂದ ಅಂತ ಬರುತ್ತೆ. ಅಂದರೆ ಬಂಗಾಳದಲ್ಲಿ ಬ್ರಿಟಿಷರ ಒಂದು ಪ್ರಾಬಲ್ಯ ಇದ್ದಾಗ ಯಾವ ಒಂದು ಪರೀಕ್ಷೆಗೆ ಮುಖ್ಯವಾದದ್ದು ಯಾವ ಒಂದು ಸಿಚುವೇಶನ್ ಅಥವಾ ಕದನಗಳು ನಡೆದುವೋ, ಯಾವ ಒಪ್ಪಂದ ಆದವು ಅಂತ ಕೇಳಿದಾಗ ಈ 3 ಒಪ್ಪಂದಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸರ್ ಕದನ, ಇನ್ನೊಂದು ಅಲಹಾಬಾದ್ ಒಪ್ಪಂದ. ಇವು ಪರೀಕ್ಷೆಗೆ 90% ಬರುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀವು ಈ ಪ್ಲಾಸಿ ಕದನ, ಬಕ್ಸರ್ ಕದನ
ಅಲಹಾಬಾದ್ ಒಪ್ಪಂದ. ನೀವು ಯಾವುದೇ ಪರೀಕ್ಷೆಗೆ ತಯಾರಿ ಮಾಡ್ತಾಯಿರಿ, ಇತಿಹಾಸ ಓದುವಾಗ ಇವು ಮೂರನ್ನು ಹೆಚ್ಚು ಫೋಕಸ್ ಮಾಡಿ. ಅದರ ಜೊತೆಗೆ ನಾವು 6ನೇ ಒಂದು ಅಧ್ಯಾಯ ಅಂತ ಬಂದಾಗ, 6ನೇ ಅಧ್ಯಾಯ ಬಂದಾಗ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್, ಇದು ಭಾಳ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್, ಮುಖ್ಯವಾದ ಒಂದು ವಿಷಯ ಆಗೈತಿ. ಯಾವುದು? ಭಾಳ ಮುಖ್ಯವಾದ ಒಂದು ವಿಷಯ, ಗವರ್ನರ್ ಜನರಲ್ ಮತ್ತು ವೈಸ್ರಾಯ. ಯಾರು ಒಂದು ಗವರ್ನರ್ ಜನರಲ್ ಇದ್ದರು, ಯಾರು ಈ ವೈಸ್ರಾಯ ಇದ್ದರು. ಬಂಗಾಳದ ವೈಸ್ರಾಯ ಯಾರು, ಬಂಗಾಳದ ಗವರ್ನರ್ ಜನರಲ್ ಯಾರು, ಭಾರತ ಮೊದಲ ಗವರ್ನರ್ ಜನರಲ್ ಯಾರು, ಕೊನೆಯ ಗವರ್ನರ್ ಜನರಲ್ ಯಾರು, ಯಾವ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ತಂದ ಗವರ್ನರ್ ಜನರಲ್ ಯಾರು, ಪ್ರತಿಯೊಂದನ್ನು ಸ್ವಾತಂತ್ರ್ಯ ನಂತರದ ಗವರ್ನರ್ ಜನರಲ್ ಯಾರು, ವೈಸ್ರಾಯ ಯಾರು, ಪ್ರತಿಯೊಂದನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತೀವಿ. ಇದು ಭಾಳಷ್ಟು ಮುಖ್ಯವಾದ ಒಂದು ಅಧ್ಯಾಯ ಆಗಿದೆ. ಅದರ ಜೊತೆಗೆ ಬಂದಾಗ ಮುಂದಿನ ಇನ್ನೊಂದು ಅಧ್ಯಾಯ ಅಂತ ಬಂದಾಗ, ಭಾರತದಲ್ಲಿ ಬ್ರಿಟಿಷರ ಶಿಕ್ಷಣ ಮತ್ತು ತೆರಿಗೆ ಪದ್ಧತಿ. ಬ್ರಿಟಿಷರು ಭಾರತದಲ್ಲಿ ಯಾವ ರೀತಿ ಒಂದು ಅವರ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಿದರು, ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣಕ್ಕಾಗಿ ಯಾವ ಕೊಡುಗೆಯನ್ನು ನೀಡಿದರು, ಬ್ರಿಟಿಷರು ಶಿಕ್ಷಣದಲ್ಲಿ ಆಂಗ್ಲ ಭಾಷೆ ಯಾವ ರೀತಿ ಪ್ರಭಾವ ಬೀರಿತು, ಶಿಕ್ಷಣದಲ್ಲಿನ ಕೊಡುಗೆಗಳು ಏನು, ಮತ್ತು ಅದರ ಜೊತೆಗೆ ತೆರಿಗೆಯ ಪದ್ಧತಿ ಅಂತ ಬರುತ್ತೆ. ಬ್ರಿಟಿಷರು ಕಾಯಂ ರೈತವಾರಿ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ, ಹೀಗೆ ಹಲವಾರು ತೆರಿಗೆ ಪದ್ಧತಿಗಳನ್ನು ಜಾರಿಗೆ ತರ್ತಾರೆ. ರೈತರಿಂದ ತೆರಿಗೆಯನ್ನು ಪಡೆದುಕೊಳ್ಳುವುದು ಅಥವಾ ಉದ್ಯೋಗಿಗಳಿಂದ ತೆರಿಗೆಯನ್ನು ಪಡೆದುಕೊಳ್ಳುವುದು ಬ್ರಿಟಿಷ್ ತರ್ತಾರೆ. ಇದು ಕೂಡ ಪರೀಕ್ಷೆಗೆ ಬಹಳ ಮುಖ್ಯವಾದಂಥ ಒಂದು ಅಧ್ಯಾಯ ಆಗಿತ್ತೆ. ಅದರ ಜೊತೆಗೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಬಂದಾಗ, 1857ರ ಪ್ರಥಮ ಸಂಗ್ರಾಮದಲ್ಲಿ ಯಾರು ಈ ಒಂದು ಮೊದಲ ಹೋರಾಟ ಮಾಡಿದರು, ಈ ಸ್ವಾತಂತ್ರ್ಯ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು 1857ರ ಹೋರಾಟವನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದವರು ಯಾರು? ಇದಕ್ಕೆ ವಿವಿಧ ರೀತಿಯ ವ್ಯಕ್ತಿಗಳು ವಿವಿಧ ರೀತಿಯಲ್ಲಿ ಹೆಸರು ಕರೆದರು. 1857ರಲ್ಲಿ ಒಬ್ಬ ಭಾರತೀಯ ಬ್ರಿಟಿಷರ ಅಧೀನದಲ್ಲಿ ಏನಾಗಿರ್ತಾನಪ್ಪ ಅಂತಂದಾಗ, ಅಲ್ಲಿ ಅವ ಒಬ್ಬ ಸೈನಿಕ ಆಗಿರ್ತಾನ. ಆ ಸೈನಿಕನಾದಾಗ ಏನಾಗಿರುತ್ತೆ, ಅವನು ಬ್ರಿಟಿಷರು ಕೊಟ್ಟಿರುವಂಥ ಒಂದು ತುಪಾಕಿಗಳಿಗೆ ಹಸುವಿನ ಕೊಬ್ಬನ್ನು ಸವರಿ ಕೊಟ್ಟಿರ್ತಾರೆ. ಆ ಮದ್ದು ಗುಂಡುಗಳು ಅಥವಾ ತುಪಾಕಿಗಳನ್ನು ಹಾರಿಸ್ಬೇಕಾದ್ರೆ ಬಾಯಿಂದ ಕಚ್ಚಿ ತೆಗಿಬೇಕಾಗುತ್ತೆ. ಆವಾಗ ಅವರು ಯಾರು ನಮ್ಮ ಭಾರತೀಯ ಒಬ್ಬ ಸೈನ್ಯ ಅಧಿಕಾರಿ ಏನು ಮಾಡ್ತಾನೆ, ನಾವು ಇದನ್ನು ಮಾಡಲ್ಲ, ಇದು ನಾವು ಗೋವನ್ನು ನಾವು ನಮ್ಮ ತಾಯಿಯ ರೂಪದಲ್ಲಿ ಕಾಣ್ತೀವಿ, ನಾವು ಭಾಳ ಪೂಜಿಸುವಂಥ ಒಂದು ಪ್ರಾಣಿ ಅದು, ನೀವು ಅದರ ಕೊಬ್ಬನ್ನು ಮೆತ್ತಿ ನೀವು ನಮಗೆ ಇದು ಮಾಡ್ತೀರಿ, ಅವ ಯಾರು ಬ್ರಾಹ್ಮಣ ಆಗಿರ್ತಾನೆ. ಅವ ಯಾರು ಅಂತ ಬಂತಂದಾಗ ಲಾಲಾ ಲಜಪತ್ ರಾಯ್ ಅವರು ಮೊದಲ ಒಂದು 1857ರ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರ ಆಗಿರ್ತಾನೆ. ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಡಿದ ಮೊದಲ ಭಾರತೀಯ ಹೋರಾಟಗಾರನಾಗಿರ್ತಾನೆ. ಅದರ ಜೊತೆಗೆ 1857ರ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಬಗ್ಗೆ, ಆಧುನಿಕ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಯಾವ ರೀತಿ ಆದವು, ಯಾರ್ಯಾರ ನಡುವೆ ಆದವು ಎಂಬುದನ್ನು ಪ್ರತಿಯೊಂದನ್ನು ಪರೀಕ್ಷೆಗೆ ಬಹಳ ಮುಖ್ಯವಾಗಿದೆ ಎಂದು ನಾವು ಇಲ್ಲಿ ಕಾಣಬಹುದು. ಅದರ ಜೊತೆಗೆ ಭಾರತದಲ್ಲಿ 10ನೇದು ಭಾರತದ ಸ್ವಾತಂತ್ರ್ಯ ಹೋರಾಟ ಅಂತ ಬರುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಮೊದಲನೇದು 1857 ಆದರೆ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಏನೇನು ನಡೀತಾವ, ಏನೇನು ಅಂಶಗಳು ಕಂಡು ಬರ್ತಾವ ಅಂದಾಗ, ಮೊದಲನೇದು ರಾಷ್ಟ್ರೀಯ ಚಳವಳಿಗೆ ಪ್ರೇರಕವಾದ ಅಂಶಗಳು, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು ಮತ್ತು ಅವುಗಳ ಮಹತ್ವ, ಮಂದಗಾಮಿಗಳು, ತೀವ್ರಗಾಮಿಗಳು, ಗಾಂಧಿಯುಗ ಕ್ರಾಂತಿಕಾರಿಗಳು, ಇವು ಭಾರತ ಸ್ವಾತಂತ್ರ್ಯ ಹೋರಾಟದ ಪ್ರಮುಖವಾಗಿದ್ವಿ. ಅದರ ಜೊತೆಗೆ ಬುಡಕಟ್ಟು ದಂಗೆಗಳು, ಭಾರತದಲ್ಲಿ ಬುಡಕಟ್ಟು ದಂಗೆಗಳು ನಡೀತವೆ. ಯಾವ್ಯಾವ ಸಹಿತ ಈ ಪರೀಕ್ಷೆಯಲ್ಲಿ ಕೇಳ್ತಾರೆ. ನಾನು ಉದಾಹರಣೆಗೆ ನಿಮಗೆ ಬಿರ್ಸಾ ಮುಂಡಾ ಒಂದು ದಂಗೆಯನ್ನು ಹೇಳ್ಬೋದು. ಉದಾಹರಣೆಗೆ ನಿಮ್ಗೆ ಯಾವುದಪ್ಪ ಅಂತಂದಾಗ ಬಿರ್ಸಾ ಮುಂಡಾ
ಈ ಬಿರ್ಸಾ ಮುಂಡಾ ದಂಗೆಯು ಒಂದು ಭಾರತದ ಆಧುನಿಕ ಭಾರತ ಇತಿಹಾಸದಲ್ಲಿ ಬಹಳ ಒಂದು ಪ್ರಮುಖವಾದ ಒಂದು ದಂಗೆ ಅಂತ ನಾವು ಕೇಳ್ಬೋದು. ಅದೇ ರೀತಿಯಾಗಿ ಕಾಲಾನುಕ್ರಮ ಏನು ಪ್ರಮುಖ ಆಧುನಿಕ ಭಾರತ ಇತಿಹಾಸದಲ್ಲಿ ಪ್ರಮುಖ ಪ್ರಶ್ನೆಗಳು ಏನು ಕೇಳಬಹುದು ಅಂತ ಬಂದಾಗ ಆ ಪ್ರಶ್ನೆಗಳ ನಂತರ ನೋಡೋಣ. ನಾವು ಮೊದಲು ಆಧುನಿಕ ಭಾರತಕ್ಕೆ ಯುರೋಪಿಯನ್ನರ್ ಆಗೋಣ. ಮೊದಲೇ ಒಂದು ಅಧ್ಯಯನ ಮಾಡ್ತಾ ಬರೋಣ. ಸುಮಾರು 3,000 ವರ್ಷಗಳ ಹಿಂದೆ ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ವಾಣಿಜ್ಯ ಸಂಬಂಧಗಳು ಇದ್ದವು. ಭಾರತದ ರೇಷ್ಮೆ, ಸುವಾಸನ ವಸ್ತುಗಳು, ಮಸಾಲಿನ ಕೈಮಗ್ಗದ ಉಡುಪುಗಳಿಗೆ ಯುರೋಪಿಯನ್ ರಾಷ್ಟ್ರದಲ್ಲಿ ಅತಿಯಾದ ಬೇಡಿಕೆ ಇತ್ತು. ಭಾರತದಿಂದ ಹತ್ತಿ ಮತ್ತು ಶ್ರೀಗಂಧದ ಲವಂಗ, ಶುಂಠಿ, ಸಕ್ಕರೆ, ಇಂಡಿಗೋ ಮೊದಲಾದ ವಸ್ತುಗಳನ್ನು ಯುರೋಪಿನ ವರ್ತಕರು ಭಾರತದಿಂದ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಗರಿಷ್ಠ ಲಾಭ ಪಡೆದಿದ್ದರು. ಅಂದ್ರೆ ಇಲ್ಲಿ ನೋಡ್ರಿ, ಸುಮಾರು 3,000 ವರ್ಷಗಳಿಂದ ಭಾರತಕ್ಕೆ ಯುರೋಪಿಯನ್ನರು ಮತ್ತು ಯುರೋಪಿಯನ್ ಖಂಡದಲ್ಲಿರುವಂಥ ರಾಷ್ಟ್ರದ ವ್ಯಾಪಾರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ವಾಣಿಜ್ಯ ವ್ಯಾಪಾರಕ್ಕೋಸ್ಕರ, ವಾಣಿಜ್ಯ ಸಂಬಂಧವನ್ನು ಇಟ್ಟುಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದ್ರೆ ಭಾರತಕ್ಕೆ ಬರ್ತಾರೆ. ಭಾರತದೊಳಗೆ ಬಂದು ನಮ್ಮಲ್ಲಿ ರೇಷ್ಮೆ ಅನ್ನೋದು ಭಾಳ ಒಂದು ಬೇಡಿಕೆಯಾದಂಥ ಒಂದು ಸುವಾಸನ ವಸ್ತುಗಳಾಗಿತ್ತು. ಮತ್ತು ಅದೊಂದು ಆ ರೇಷ್ಮೆಯಿಂದ ಒಂದು ಕೈಮಗ್ಗದಿಂದ ಏನು ನೇಯ್ದಿರುವಂಥ ಉಡುಪನ್ನು ಅಥವಾ ಬಟ್ಟೆಯನ್ನು ಏನು ತಯಾರಿಸಿದ್ರಲ್ಲ, ಇದು ಯುರೋಪಿನ ರಾಷ್ಟ್ರಗಳಲ್ಲಿ ಅತಿಯಾದ ಬೇಡಿಕೆಗಿತ್ತು. ಇದರ ಜೊತೆಗೆ ಭಾರತದಿಂದ ಹತ್ತಿ ಮತ್ತು ಶ್ರೀಗಂಧ, ಲವಂಗ, ಶುಂಠಿ, ಸಕ್ಕರೆ, ನಾವೇನು ಇಲ್ಲಿ ಹತ್ತಿಯನ್ನು ಬೆಳಿತೀವಿ, ಶ್ರೀಗಂಧವನ್ನು ಬೆಳಿತೀವಿ, ಅದರ ಜೊತೆಗೆ ಸಮುದ್ರದಲ್ಲಿ ಏನು ಸಿಗುವಂಥ ಮುತ್ತುಗಳು, ಅದರ ಜೊತೆಗೆ ಲವಂಗ, ಶುಂಠಿ, ಸಕ್ಕರೆ, ಇಂಡಿಗೋ ಅನ್ನೋದು, ಹೀಗೆ ಹಲವಾರು ವಸ್ತುಗಳನ್ನು ತಮ್ಮ ದೇಶದಲ್ಲಿ ಹೆಚ್ಚು ಬೇಡಿಕೆ ಇರುವುದರಿಂದ ಏನು ಮಾಡಿದರು, ಈ ಯುರೋಪಿಯನ್ನಿನ ವ್ಯಾಪಾರಸ್ಥರು ಅಥವಾ ವರ್ತಕರು ಬೇಡಿಕೆಯಿಂದಾಗಿ ಅವ್ರು ಏನು ಮಾಡ್ತಿದ್ರು, ಭಾರತದಿಂದ ಅದನ್ನು ತೆಗೆದುಕೊಂಡು ಯುರೋಪ್ನೊಳಗೆ ಗರಿಷ್ಠ ಲಾಭಕ್ಕೋಸ್ಕರ ಮಾಡಿದರು. ವ್ಯಾಪಾರಕ್ಕಾಗಿ ಬಂದವರು ನಮ್ಮ ದೇಶವನ್ನು 200 ವರ್ಷ ಆಳ್ವಿಕೆ ಮಾಡಿದರು. ಯಾರು? ಈ ಕೆಂಪು ಕೋತಿ ಬ್ರಿಟಿಷರು. ಅದರ ಜೊತೆಗೆ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನ ಪ್ರಸ್ತುತ ಇಸ್ತಾಂಬುಲ್ನಲ್ಲಿರುವ ಇವರು ವಶಪಡಿಸಿಕೊಂಡರು. ಇದರ ಪರಿಣಾಮ ಭಾರತ ಮತ್ತು ಯುರೋಪ್ ಖಂಡಗಳ ಮಧ್ಯೆ ಭೂಮಾರ್ಗ ಮುಚ್ಚಲ್ಪಟ್ಟಿತ್ತು. ಅನಿವಾರ್ಯವಾಗಿ ಭಾರತದ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಮುಂದಾದರು. ಇದನ್ನೇ ಯುರೋಪ್ ಖಂಡದಲ್ಲಿ ಭೌಗೋಳಿಕ ಅನ್ವೇಷಣೆ ಎನ್ನುವರು. ಅಂದ್ರೆ ನೋಡ್ರಿ, ನಮ್ಮ ಭಾರತ ಮತ್ತು ಯುರೋಪ್ ದೇಶಗಳಿಗೆ ಮೊದಲಿಂದನೂ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನ ಅಥವಾ ಪ್ರಸ್ತುತ ಏನು ಇಸ್ತಾಂಬುಲ್ ಐತಲ್ಲ, ಅಲ್ಲಿ ಭಾರತಕ್ಕೊಂದು ಮಾರ್ಗ ಇತ್ತು, ಭೂಮಾರ್ಗ. ಅದನ್ನು ಈ ಆಟೋಮನ್ ಟರ್ಕರು ವಶಪಡಿಸಿಕೊಂಡು ಅದನ್ನು ಏನು ಮಾಡ್ತಾರೆ, ಮುಚ್ಚಿದ ನಂತರ ಯುರೋಪ್ನಲ್ಲಿರುವಂಥ ಬೇರೆ ಬೇರೆ ದೇಶಗಳಿಗೆ ಒಂದು ಭಾರತಕ್ಕೆ ವ್ಯಾಪಾರದ ಸಂಪರ್ಕ ಕಂಡುಕೊಳ್ಳಲು ಅವ್ರಿಗೆ ಏನು ಬೇಕಾಗಿರ್ತೈತೆ, ದಾರಿ ಬೇಕಾಗಿರುತ್ತೆ. ಅಲ್ಲಿ ದಾರಿ ಕ್ಲೋಸ್ ಆಗಿರ್ತೈತಿ, ಬಟ್ ಅವ್ರಿಗೆ ವ್ಯಾಪಾರ ಮಾಡಬೇಕಲ್ಲ. ಈ ವ್ಯಾಪಾರ ಮಾಡೋ ಸಲುವಾಗಿಗಾದರೂ ಅವರಿಗೆ ಒಂದು ಭಾರತದ ಜೊತೆಗೆ ಸಂಪರ್ಕ ಮಾಡೋಕೆ ಒಂದು ದಾರಿ ಬೇಕಾಗಿರ್ತೈತಿ. ಆಗ ಏನು ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿರುವಂಥ ಎಲ್ಲರೂ ಅನ್ವೇಷಕರು ಸಮುದ್ರದ ಮೂಲಕ ಹಡಗನ್ನು ತೆಗೆದುಕೊಂಡು ಜಲಮಾರ್ಗವನ್ನು ಕಂಡುಹಿಡಿಯಲು ಹೋಗ್ತಾರೆ. ಅಂದ್ರೆ ನೀರಿನ ಮೂಲಕ ಏನಾದರೂ ಭಾರತಕ್ಕೆ ನಾವು ದಾರಿ ಹುಡುಕ್ಬೋದಾ ಅಂತೇಳಿ. ಆಗ ಅದೇ ಒಂದು ಜಲಮಾರ್ಗವನ್ನು ಕಂಡುಹಿಡಿದಕ್ಕೆ ಯುರೋಪ್ ಖಂಡದಲ್ಲಿ ಭೌಗೋಳಿಕ ಅನ್ವೇಷಣೆ ಅಂತ ಕರೀತಾರೆ. ಏನಂತ ಕರೀತಾರಪ್ಪ ಅಂದ್ರೆ ಭೌಗೋಳಿಕ ಅನ್ವೇಷಣೆ ಅಂತ ಕರೀತಾರೆ. ಹಾಗಾದರೆ ಇದರ ಮೇಲೆ ಏನು ಪ್ರಶ್ನೆ ಬರ್ಬೋದು ಅಂತ ಬಂದಾಗ, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡರು. ಹಾಗಾದರೆ ಕ್ವಶನ್ ಏನು ಬರೋದಪ್ಪ ಅಂದ್ರೆ, ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನನ್ನು ಯಾವಾಗ ವಶಪಡಿಸಿಕೊಂಡರು, ಅಥವಾ ಕಾನ್ಸ್ಟಾಂಟಿನೋಪಲ್ ಪ್ರಸ್ತುತ ಯಾವ ಹೆಸರಿನಿಂದ ಕರೆಯಲ್ಪಟ್ಟಿದೆ ಅಂತಲೂ ಕೇಳ್ತಾರೆ. ಅದರ ಜೊತೆಗೆ
1453ರಲ್ಲಿ ಹಟೋಮನ್ ಟರ್ಕರು ವಶಪಡಿಸಿಕೊಂಡ ದೇಶ ಯಾವುದು ಅಥವಾ ರಾಜ್ಯ ಯಾವುದು ಅಂತಲೂ ಕೇಳಬಹುದು ಪರೀಕ್ಷೆಯಲ್ಲಿ. ನಾವು ಹೀಗೆ ಮುಂದೆ ಚರ್ಚೆ ಮಾಡ್ತಾ ಹೋದಾಗ ಭೌಗೋಳಿಕ ಅನ್ವೇಷಣೆಯು ತವರು ಮನೆ ಯಾವುದು ಅಂತ ಬಂದಾಗ, ಅಂದರೆ ಭೌಗೋಳಿಕ ಅನ್ವೇಷಣೆ ತವರು ಮನೆ ಅಂತ ಯಾವುದು ಅಂತ ಬಂದಾಗ ಅದು ಪೋರ್ಚುಗಲ್ ಆಗಿರ್ತೈತಿ ನೋಡ್ರಿ. ಇದು ಕೂಡ ಪರೀಕ್ಷೆಯಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಭೌಗೋಳಿಕ ಅನ್ವೇಷಣೆಯ ತವರು ಮನೆಯ ಯಾವುದು ಅಂತ ಬಂದಾಗ ಅದು ಯಾವುದು ಅಂತ ಬಂದರೆ ಪೋರ್ಚುಗಲ್, ರೈಟಾ. ಅದರ ಜೊತೆಗೆ ಭೌಗೋಳಿಕ ಅನ್ವೇಷಣೆಯ ಪಿತಾಮಹ ಯಾರು ಅಂತ ಬಂದಾಗ, ಭೌಗೋಳಿಕ ಅನ್ವೇಷಣೆಯ ಪಿತಾಮಹ ಯಾರು ಅಂತ ಬಂದಾಗ 8ನೇ ಹೆನ್ರಿ. ಯಾರು? 8ನೇ ಹೆನ್ರಿ. ಎಷ್ಟನೇದವ ಅದ ನೀವು? 8ನೇದವ ಅದನ. ಏನ್ರಿ ಇದನ್ನು ಹೆಂಗೆ ನೆನಪಿಟ್ಕೋಬೇಕಂದ್ರೆ, ಮನೆಯ ಗಂಡ ಹೆಂಡತಿಗೆ ಹೆಂಡತಿ ಗಂಡಿಗೆ ಹೆಂಗೆ ಕರಿತೋಡು ಅದೇ ಒಂದು ಪದನ ನೀವು ಆ ರೀತಿ ನೆನಪಿಟ್ಕೋಬೇಕು. ಯಾವುದು? ಎಷ್ಟನೇದವ? 8ನೇ ಹೆನ್ರಿ. ಯಾರವ? ಭಾರತದ ಭೌಗೋಳಿಕ ಅನ್ವೇಷಣೆಯ ಪಿತಾಮಹ ಅಂತ, ಭಾರತದಲ್ಲ, ಭೌಗೋಳಿಕ ಅನ್ವೇಷಣೆಯ ಪಿತಾಮಹ ಅಂತ ನಾವು ಕರಿತೀವಿ. ಈತನನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಏನಂತ ಕರಿತಪ್ಪ ಅಂದ್ರೆ ದ ನ್ಯಾವಿಗೇಟರ್ ಅಂತಲೂ ಕರೀತಾರೆ. ಅಂದ್ರೆ ನೌಕಾಯಾನದ ಪ್ರವೀಣ ಅಂತ ಕರೀತಾರೆ. ಅಂದ್ರೆ ಇವ ಏನು ಮಾಡ್ತಾನೆ, ಹಡಗಿನ ಮೂಲಕ ನೌಕಾಯಾನ, ಈಗ ನಾವು ಪ್ರೆಸೆಂಟು ನೇವಿ ಅಂತ ಕರಿತೀವಲ್ಲ, ನೇವಿಯಲ್ಲಿ ಇವ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಉನ್ನತವಾದ ಪ್ರಾವೀಣ್ಯತೆಯನ್ನು ಹೊಂದಿರುವಂಥವನು ಅಂತ ನಾವು ಇಲ್ಲಿ ಕರೆಯಲ್ಪಡ್ತಾನಂತ ನೋಡ್ಬೋದು. ಅದರ ಜೊತೆಗೆ ಪೋರ್ಚುಗಲ್ ದೇಶದ ರಾಜಧಾನಿ ಯಾವುದಂತ ಬಂದಾಗ ಲಿಸ್ಬನ್. ಪೋರ್ಚುಗೀಸ್ ಲಿಸ್ಬನ್ನಲ್ಲಿ ಹೆನ್ರಿ ನ್ಯಾವಿಗೇಟರ್ನು ಎಂಬತ್ತನು ಇಲ್ಲಿ ನೋಡ್ರಿ, ಪೋರ್ಚುಗಲ್ ದೇಶದ ರಾಜಧಾನಿ ಲಿಸ್ಬನ್ ಆಗಿರ್ತೈತಿ. ಪೋರ್ಚುಗೀಸ್ನ ಲಿಸ್ಬನ್ನಲ್ಲಿ ಇದ್ದಂಥ ಹೆನ್ರಿ ದಿ ನ್ಯಾವಿಗೇಟರ್ ಏನು ಮಾಡ್ತಾನಪ್ಪ ಅಂದ್ರೆ ನೌಕಾಯಾನ ತರಬೇತಿ ಕೇಂದ್ರನ ಸ್ಟಾರ್ಟ್ ಮಾಡ್ತಾನೆ. ನಾ ಏನು ಹೇಳಿದೆ ನಿಮಗೆ, ಭೌಗೋಳಿಕ ಅನ್ವೇಷಣೆ ಪಿತಾಮಹ ಯಾರು ಅಂತಂದಾಗ 8ನೇ ಹೆನ್ರಿ ಅಂತ ಹೇಳಿದೆ. ಈ 8ನೇ ಹೆನ್ರಿ ಏನು ಮಾಡ್ತಾನಪ್ಪ ಅಂತಂದಾಗ ಲಿಸ್ಬನ್ ಎಂಬ ದೇಶದೊಳಗೆ, ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್ ಎಂಬಲ್ಲಿ ಏನು ಮಾಡ್ತಪ್ಪ ಅಂದ್ರೆ ಒಂದು ನೌಕಾಯಾನ ತರಬೇತಿಯ ಕೇಂದ್ರನ ಪ್ರಾರಂಭ ಮಾಡ್ತಾನೆ. ಈ ನೌಕಾಯಾನ ತರಬೇತಿ ಕೇಂದ್ರದೊಳಗೆ ಏನು ಸ್ಟಾರ್ಟ್ ಮಾಡ್ತಾನಲ್ಲ, ಇಲ್ಲಿ ಏನು ಮಾಡ್ತಾರೆ, ಪ್ರಮುಖ ನಾವಿಕರು ಪ್ರಪಂಚದ ಬೇರೆ ಬೇರೆ ದೇಶಗಳನ್ನ ಆವಿಷ್ಕಾರ ಮಾಡಲು ಮುಂದಾಗ್ತಾರೆ. ಅಂದ್ರೆ ಇಲ್ಲಿ ತರಬೇತಿಯನ್ನು ಪಡೆದುಕೊಂಡು ಪ್ರಪಂಚದಲ್ಲಿರುವಂಥ, ಅಂದರೆ ಇವಾಗ ನೋಡ್ರಿ, ನೀವು ಹೆಂಗೆ ಕ್ಲಾಸ್ ಕೇಳಾಗ್ತಿರಲ್ಲ, ಕ್ಲಾಸ್ ಕೇಳಿ ನೀವು ಏನು ಮಾಡ್ತೀರಿ, ಯಾವ ಉದ್ದೇಶದಿಂದ ಕಲಿಯಾಗ್ತಾರೆ, ನೀವು ಒಂದು ಜಾಬ್ ತೊಗೋಬೇಕು. ಹೆಂಗೆ ಜಾಬ್ ತೊಗೋಬೇಕು? ಕ್ಲಾಸ್ ಕೇಳಿ ತೊಗೋಬೇಕು, ಒಂದು ಓದಿ ತೊಗೋಬೇಕು. ಹಂಗೆ ನೀವು ಕಲ್ತಿರೋ ವಿದ್ಯೆ ವೇಸ್ಟ್ ಆಗ್ಬಾರ್ದಲ್ಲ, ಕಲ್ತಿರೋ ವಿದ್ಯೆಯನ್ನು ಉಪಯೋಗಿಸ್ಬೇಕಲ್ಲ. ಹಂಗೆ ಈ ಹೆನ್ರಿ ವೆಚ್ನ ವಿದ್ಯಾರ್ಥಿಗಳು ಇವನು ಕೈಯಾಗ ತರಬೇತಿಯನ್ನು ಪಡೆದುಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲಿ ದೇಶಗಳನ್ನು ಆವಿಷ್ಕಾರ ಮಾಡೋಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಹೋಗ್ತಾರೆ. ಇದರಲ್ಲಿ ಮೊದಲನೇಗರು ಯಾರು ಅಂತ ಬಂದಾಗ ಬಿ.ಎಲ್. ಡಯಾಸ್ ಇವರು ಮೊದಲಿಗೆ ಪ್ರಪಂಚದಿಂದ ಅನ್ವೇಷಣೆ ಮಾಡೋಕೆ ಹೋಗ್ತಾರೆ, ಪ್ರಪಂಚಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯೋಕೆ ಹೋಗ್ತಾರೆ. ಬಾರ್ತೊಲೊಮಿಯೋ ಡಯಾಸ್, ಬಿ.ಎಲ್. ಡಯಾಸ್ ಅಂತಂದ್ರೆ ಏನಪ್ಪ ಅಂತಂದಾಗ ಬಾರ್ತೊಲೊಮಿಯೋ ಡಯಾಸ್ ಇವರು 1487ರಲ್ಲಿ ದಕ್ಷಿಣ ಆಫ್ರಿಕಾ, 1487ರಲ್ಲಿ ದಕ್ಷಿಣ ಆಫ್ರಿಕಾದ ತುದಿ ಕೇಪ್ ಆಫ್ ಗುಡ್ ಸ್ಟಾಮ್ಸ್ ಎಂದು ಹೆಸರಿಸಿದರೆ ಪೋರ್ಚುಗೀಸರು ಕೇಪ್ ಆಫ್ ಸ್ಟಾಮ್ಸ್ ಎಂದು ಹೆಸರಿಸಿದರು. ಇವರು ಏನು ಮಾಡ್ತಾರಪ್ಪ ಅಂದ್ರೆ ಬಾರ್ತೊಲೊಮಿಯೋ ಡಯಾಸ್ ಏನು ಮಾಡ್ತಾನೆ 1487 ಫಸ್ಟಿಗೆ ದಕ್ಷಿಣ ಆಫ್ರಿಕಾದ ತುದಿ ಕೇಪ್ ಆಫ್ ಸ್ಟಾಮ್ಸ್ ಅನ್ನೋ ಒಂದು ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಏನು ಮಾಡ್ತಾನೆ ಇವನು, ಅಲ್ಲಿ ಹೋಗಿ ಆ ಒಂದು ಸ್ಥಳವನ್ನು ತಲುಪಿದಾಗ ಅದಕ್ಕೊಂದು ಹೆಸರು ಕೊಡ್ತಾನೆ. ಏನಂತ ಕೊಡ್ತಾನ ಅಂತ ಬಂದಾಗ, ಏನು ಕೊಡ್ಬೋದು ಅವನ ಹೆಸರು ಅಂತ ಬಂದಾಗ ಕೇಪ್ ಆಫ್ ಸ್ಟಾಮ್ಸ್ ಅಂತ ಕೊಡ್ತಾನೆ. ಪೋರ್ಚುಗಲ್ದ ರಾಜ 2ನೇ ಜಾನ್ ಅದನ್ನು ಒಂದು ಹೆಸರಲ್ಲೇ ಕರಿತಾನೆ. ಏನಂತ ಕರಿತಾನೆ ಅಂದ್ರೆ ಆಶಾಜನಕ ಭೂಶಿರ ಅಂತ ಕರಿತಾನೆ. ಆಶಾಜನಕ ಭೂಶಿರ ಅಥವಾ ಬಿರುಗಾಳಿಯ ಭೂಶಿರ ಅಂತಲೂ ಕರಿತಾನೆ. ಏನಂತ ಕರಿತಾನಪ್ಪ ಅಂತಂದ್ರೆ ಆಶಾಜನಕ ಭೂಶಿರ ಅಥವಾ ಬಿರುಗಾಳಿಯ ಭೂಶಿರ. ಇದನ್ನು ಕೇಪ್ ಆಫ್ ಗುಡ್ ಹೋಪ್ ಎಂದೂ ಕರಿತಾನೆ. ಕೇಪ್ ಆಫ್ ಗುಡ್ ಹೋಪ್
ಇದನ್ನು ಹೀಗೆ 3 ಹೆಸರಿಂದ ಕರಿತಾನೆ. ಇದನ್ನು ಯಾವ ರೀತಿ ಪ್ರಶ್ನೆ ಬರ್ಬೋದು ಇಲ್ಲಿ ಅಂತ ಬಂದಾಗ, ಕೇಪ್ ಆಫ್ ಗುಡ್ ಇದನ್ನು ಯಾರು ಮೊದಲಿಗೆ ಅನ್ವೇಷಣೆ ಮಾಡಿದರು ಅಂತ ಕರೀತಾನೆ, ಅಥವಾ ಯಾರು ಇದನ್ನು ಕಂಡುಹಿಡಿದ್ರು ಅಂತಲೂ ಕೇಳ್ತಾರೆ ಜಲಮಾರ್ಗದ ಮೂಲಕ. ಮತ್ತು ಇದು ಎಲ್ಲಿ ಕಂಡು ಬರ್ತಂತಲೂ ಕೇಳ್ತಾನೆ ಎಕ್ಸಾಮಲ್ಲಿ. ಇದನ್ನು ಭಾಳ ಒಂದು ಸ್ವಲ್ಪ ಫೋಕಸ್ಸಿಂದ ಕೇಳಿದ್ರೆ ಇದನ್ನು ಕೇಳುವ ಚಾನ್ಸಸ್ಸು 100ಕ್ಕೆ 85% ಇರುತ್ತೆ. 100ಕ್ಕೆ 85% ಐತಿ. ಇದು ಎಲ್ಲಿ ಕಂಡು ಬರುತ್ತಾ? ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುತ್ತಾ. ಇದನ್ನು ಯಾರು ಕಂಡು ಹಿಡಿತಾರಪ್ಪ ಅಂದ್ರೆ ಬಾರ್ತೋಲೋಮಿಯೋ ಡಯಾಸ್ ಎಂಬತ್ತು ಕರಿತಾನೆ. ಇವ ಯಾರಪ್ಪ ಅಂತಂದಾಗ ಇವ ದ ನ್ಯಾವಿಗೇಟರ್ ಎಂಬ ಒಂದು ಬಿರುದನ್ನು ಪಡೆದಿರುವಂಥ ಲಿಸ್ಬನ್ ದೇಶದ ಪೋರ್ಚುಗಲ್ ರಾಜ್ಯದ ಲಿಸ್ಬನ್ ದೇಶದಲ್ಲಿರುವಂಥ ಎಂಟನೇ ಹೆನ್ರಿ ಅವರ ಶಿಷ್ಯ. ಇವ ಏನು ಮಾಡ್ತಾನೆ 1487 ದಕ್ಷಿಣ ಆಫ್ರಿಕಾದ ತುತ್ತತ್ತುದಿ ಕೇಪ್ ಆಫ್ ಸ್ಟ್ರಾಮ್ಸ್ ಎಂಬ ಒಂದು ಸ್ಥಳವನ್ನು ಏನು ಮಾಡ್ತಾನೆ ಇವ ಮೊದಲಿಗೆ ಕಂಡು ಹಿಡಿತಾನ. ಅದರ ಜೊತೆಗೆ ನಾವು ಹಿಂಗೆ ನೋಡ್ತಾ ಹೋದಾಗ ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಬರ್ತಾನೆ. ಇವನ ನಂತರ ಯಾರು? BL ಡಯಾಸ್, ಬಾರ್ತೋಲೋಮಿಯೋ ಡಯಾಸ್ ಅವರ ನಂತರ ಕ್ರಿಸ್ಟೋಫರ್ ಕೊಲಂಬಸ್ ಬರ್ತಾನೆ. ಈ ಕ್ರಿಸ್ಟೋಫರ್ ಕೊಲಂಬಸ್ಸು ಯಾರು ಅಂತ ಬಂದಾಗ ಪೋರ್ಚುಗಲ್ ದೇಶದ ಲಿಸ್ಬನ್ದಿಂದ 1400 ನೋಡ್ರಿ, ಅವ ಎಷ್ಟು 1487 ಹೋಗ್ತಾನೆ. ಇವ 1492 ಪೋರ್ಚುಗಲ್ದ ರಾಜಧಾನಿ ಲಿಸ್ಬನ್ನಿಂದ ಪ್ರಯಾಣ ಆರಂಭಿಸ್ತಾನೆ. ಅಂಟಾರ್ಟಿಕ್ ಸಾಗರದ ಆಫ್ರಿಕಾ ಖಂಡದ ದಕ್ಷಿಣ ಭಾಗದ ಕಡೆ ಇವ ಏನು ಮಾಡ್ತಾನೆ, ಕೇಪ್ ಆಫ್ ಗುಡ್ ಹತ್ತಿರ ಆತನ ಹಡಗುಗಳು ಬಿರುಗಾಳಿಗೆ ಸಿಕ್ಕಿಕೊಂಡು ಪಶ್ಚಿಮ ಅಭಿಮುಖವಾಗಿ ಪ್ರಾರಂಭಿಸಿದವು. ಇವ ಏನು ಮಾಡ್ತಾನೆ, ಪೋರ್ಚುಗಲಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪೋರ್ಚುಗಲ್ ದೇಶದ ಲಿಸ್ಬನ್ನಿಂದ 1497 ಅವನು ರಾಜಧಾನಿಯಿಂದ ಹೋಗ್ತಾನೆ. ಲಿಸ್ಬನ್ನಿಂದ ತನ್ನ ಪ್ರಯಾಣವನ್ನು ಆರಂಭಿಸ್ತಾನೆ. ಅಟ್ಲಾಂಟಿಕ್ ಸಾಗರದ ಆಫ್ರಿಕಾದ ಕಡೆ ದಕ್ಷಿಣ ಭಾಗದ ಕಡೆ ಕೇಪ್ ಆಫ್ ಗುಡ್ ಅಂತ ಹತ್ರ ಹೋಗ್ತಿರ್ತಾನೆ. ಬಟ್ ಬಿರುಗಾಳಿ ಏನು ಮಾಡುತ್ತಾ, ಅವನ ಹಡಗು ದಿಕ್ಕು ಬದಲಾಯಿಸಿದಾಗ ಇವ ಬಿರುಗಾಳಿಗೆ ಸಿಕ್ಕೊಂಡು ಪಶ್ಚಿಮ ಮುಖವಾಗಿ ಆ ಹಡಗು ಚಲಿಸಲು ಪ್ರಾರಂಭಿಸ್ತಾ, ಆವಾಗ ಸೇನಾ ಸಂತ್ ಮೇರಿಯಾ ಪೆಂಟಾ ಎಂಬ ಹಡಗನ್ನು ಬಳಸಿ ಪ್ರಯಾಣವನ್ನು ಮಾಡುತ್ತಿರುವಾಗ ಅದೇ ವರ್ಷ ದಕ್ಷಿಣ ಅಮೆರಿಕವನ್ನು ಸ್ಪರ್ಶ ಮಾಡ್ತಾನೆ. ನೋಡ್ರಿ, ಇವ ಉತ್ತರ ಅಮೆರಿಕವನ್ನು ಹೋಗ್ತಾನಲ್ಲ, ಕೇಪ್ ಆಫ್ ಗುಡ್ ಯಾರು? BL ಡಯಾಸ. ಅವನ ನಂತರ ಕ್ರಿಸ್ಟೋಫರ್ ಕೊಲಂಬಸ್ಸು ದಕ್ಷಿಣ ಅಮೆರಿಕವನ್ನು ಹೋಗ್ತಾನೆ. ಅವ ಆಫ್ರಿಕಕ್ಕೆ ಹೋಗ್ತಾನೆ, ಇವ ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ. ಮೊದಲನೇದು ಎಲ್ಲಿ? ದಕ್ಷಿಣ ಆಫ್ರಿಕಾ. ಎರಡನೇದು ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ದಕ್ಷಿಣ ಅಮೆರಿಕಕ್ಕೆ ಹೋಗ್ತಾನೆ. ಇವನು ದಕ್ಷಿಣ ಅಮೆರಿಕಕ್ಕೆ ಹೋದಾಗ ಅಲ್ಲಿ ವೆಸ್ಟ್ ಇಂಡೀಸನ್ನು ಆವಿಷ್ಕಾರ ಮಾಡಿ ಅದನ್ನೇ ಭಾರತ ಎಂದು ನಂಬಿಡ್ತಾನೆ. ಇವ ಏನು ಮಾಡ್ತಾನೆ, ಹೋಗಿ ಅಲ್ಲಿ ದಕ್ಷಿಣ ಅಮೆರಿಕವನ್ನು ಸ್ಪರ್ಶ ಮಾಡ್ತಾನೆ. ಅಲ್ಲಿಂದ ಇಂಡೀಸನ್ನು ಆವಿಷ್ಕಾರ ಮಾಡ್ತಾನೆ. ಇವನು ಯಾವುದು? ವೆಸ್ಟ್ ಇಂಡೀಸ್. ಹೀಗೇನು ಪ್ರಸ್ತುತ ನಾವು ವೆಸ್ಟ್ ಇಂಡಿಯಾ ಒಂದು ದೇಶವನ್ನು ನೋಡ್ತೀವಲ್ಲ, ದಕ್ಷಿಣ ಇಂಡಿಯಾ ಅಂತ ಅಥವಾ ವೆಸ್ಟ್ ಇಂಡೀಸ್ ಎಂಬ ಒಂದು ದೇಶ ನೋಡ್ತೀವಲ್ಲ, ಆ ದೇಶವನ್ನು ಇವ ಏನಂತ ತಿಳ್ಕೊಂಡ್ಬಿಡ್ತಾನೆ ಕ್ರಿಸ್ಟೋಫರ್ ಕೊಲಂಬಸ್. ಇದೇ ಇಂಡಿಯಾ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ನಂಬಿ ಅದಕ್ಕೆ ಇಂಡಿಯಾ ಅಂತ ಕರೀತಾನೆ. ವೆಸ್ಟ್ ಇಂಡೀಸ್ ದಕ್ಷಿಣ ಇಂಡಿಯಾ ಅಂದರೆ ಇದು ದಕ್ಷಿಣ ಭಾರತ ಇರ್ಬೋದು ಅನ್ನೋ ಒಂದು ನಂಬಿಕೆ ಹುಚ್ಚಿಗೆ ಬಂದ್ಬಿಡುತ್ತೆ. ಯಾರಿಗೆ? ಕ್ರಿಸ್ಟೋಫರ್ ಕೊಲಂಬಸ್ಗೆ. ಇನ್ನು ನಾವು ನೆಕ್ಸ್ಟು ನಮ್ಮ ಭಾರತಕ್ಕೆ ಬಂದಿರುವ ಇನ್ನೊಬ್ಬರು ಯಾರು ಅಂತ ಬಂದು ನೋಡ್ತಾ ಹೋದಾಗ ವಾಸ್ಕೋ ಡಿಗಾಮ. ಈ ವಾಸ್ಕೋ ಡಿಗಾಮ ನನ್ನ ಮಗ ಬಂದು ಏನು ಮಾಡ್ತಾನಪ್ಪ ಅಂದರೆ ನಮ್ಮ ಭಾರತದೊಳಗೆ ಫಸ್ಟ್ ಬಂದಂಥ ಪೋರ್ಚುಗಲ್ ದೇಶದ ಒಬ್ಬ ನಾವಿಕ. ಇವ 1498 ನಾನು ಹೇಳಿದ್ನಲ್ಲ ಆಗಲೇ, ಪೋರ್ಚುಗೀಸರು 14ನೇ ಶತಮಾನದೊಳಗೆ ಬರ್ತಾರ ಅಂತೇಳಿ ನಮ್ಮ ದೇಶಕ್ಕೆ. ಯುರೋಪಿಯನ್ನರು ಯಾವಾಗ ಬರ್ತಾರೆ ಅಂದ್ರೆ 14ನೇ ಶತಮಾನ ಅಂತ ಹೇಳಿದ್ದು ನಿಮಗೆ ಆಲ್ರೆಡಿ. ರೈಟಾ? ನೋಡ್ರಿ, ಇಲ್ಲಿ 1498 ಪೋರ್ಚುಗಲ್ ದೇಶದ ರಾಜಧಾನಿಯಾದ ಲಿಸ್ಬನ್ನಿಂದ ತನ್ನ ಪ್ರಯಾಣವನ್ನು ಆರಂಭದಿಂದ ಅಟ್ಲಾಂಟಿಕ್ ಸಾಗರದ ಮೂಲಕ ಅದು ದಕ್ಷಿಣ ಆಫ್ರಿಕಾದ ತುದಿ ಕೇಪ್ ಆಫ್ ಗುಡ್ ಹೋಪ್
ಮೂಲಕ ಮಡಗಾಸ್ಕರ್ ದ್ವೀಪದ ಪಕ್ಕದಲ್ಲಿ ಯಾವುದೋ ಮಡಗಾಸ್ಕರ್ ದ್ವೀಪದ ಪಕ್ಕದಲ್ಲಿ ಹಾದು ಹೋಗಿರುವ ಹಿಂದೂ ಮಹಾಸಾಗರದ ಮೂಲಕ ಇಲ್ಲಿಂದ ಹಿಂದೂ ಮಹಾಸಾಗರದ ಮೂಲಕ ಗುಜರಾತಿನ ಸ್ಥಳೀಯ ಮೀನುಗಾರರಾದ ಅಬ್ದುಲ್ಲಾ ಎಂಬ ವ್ಯಕ್ತಿಯ ಸಹಾಯದಿಂದ ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಯ ಕೇರಳದ ಮಲಬಾರ್ ತೀರದಲ್ಲಿ ಕಲ್ಲಿಕೋಟೆ ಅಥವಾ ಕಪ್ಪಾಡ್ ಎಂಬಲ್ಲಿ ಬಂದು ಇವ ಏನು ಮಾಡ್ತಾನಪ್ಪ ಅಂತಂದ್ರೆ ಸರಿಯಾಗಿ ಮುಂಜಾನೆ 6:30ಗೆ ಬರ್ತಾನೆ ನೋಡ್ರಿ. ಟೈಮ್ ಸಹಿತ ಮೆನ್ಷನ್ ಮಾಡ್ಯಾರಿಲ್ಲಿ. ಕೇರಳದ ಕಲ್ಲಿಕೋಟೆ ಅಥವಾ ಕಪ್ಪಾಡ್ ಎಂಬ ಸ್ಥಳಕ್ಕೆ 1948 ಮೇ 17ಕ್ಕೆ ನಮ್ಮ ಭಾರತದ ಕೇರಳದ ಕಲ್ಲಿಕೋಟೆಯಲ್ಲಿ ಮುಂಜಾನೆ 6:30ಗೆ ಬರ್ತಾನೆ. ಇವ ಯಾರ ಮೂಲಕ? ಅಬ್ದುಲ್ಲಾ ಎಂಬ ವ್ಯಕ್ತಿಯ ಸಹಾಯದಿಂದ ಬರ್ತಾನೆ. ಎಲ್ಲಿಂದ? ಗುಜರಾತ್ನ ಸ್ಥಳೀಯ ಮೀನುಗಾರರಾದ ಗುಜರಾತ್ ಒಳಗೆ ಮೀನುಗಾರ ಇರ್ತಾನೆ. ಅವ ಮೀನು ಬ್ಯಾಟಿಗೆ ಹೋಗಿರ್ತಾನೆ, ಸಮುದ್ರದ ಹಾಳಕ್ಕೆ ಹೋಗಿರ್ತಾನೆ. ಸಮುದ್ರದಿಂದ ಹಾಳಕ್ಕೆ ಹೋದಾಗ ಅಲ್ಲಿ ಇವನಿಗೇನು ಈ ಒಬ್ಬ ವಿದೇಶಿ ವ್ಯಾಪಾರಸ್ಥ ಕಂಡಾಗ ಹಿಂಗ ಅಂತೇಳಿ ಅವನಿಗೆ ಇವನ ಭಾಷೆ ಬರಲ್ಲ, ಇವನಿಗೆ ಅವನ ಭಾಷೆ ಬರಲ್ಲ. ಸುಮ್ಮನೆ ಕೈ ಸನ್ನೆ ಬಾಯಿ ಸನ್ನೆ ಮೂಕ್ರು ಸನ್ನೆ ಮಾಡ್ಕೊತ ಏನೋ ಒಂದು ಕನ್ವರ್ಸೇಷನ್ ಮಾಡಿಕೊಂಡು ಬಾರಪ್ಪ ಮಾರಾಯ ಬಂದಿದ್ದು ಹೆಂಗೋ ಬಂದು ಬಿಡು ನಡಿ ಈ ಕಡೆ ಕರ್ಕೊಂಡು ಹೋಗ್ತೀನಿ ಕಡೆ ದಂಡಿಗೆ, ಅಲ್ಲಿ ಹೋಗಿ ಏನಾರು ಹಾಳಿಗೆ ಬೀಳು ಅಂತೇಳಿ ಏನು ಮಾಡ್ತಾನೆ ಈ ಅಬ್ದುಲ್ಲನವ ಏನು ಮಾಡ್ತಾನೆ ಕರ್ಕೊಂಬಂದು ಬಿಡ್ತಾನೆ. ಯಾರನ್ನ? ಪೋರ್ಚುಗಲ್ನ ವಾಸ್ಕೋ ಡಿ ಗಾಮನ್ನ ಕರ್ಕೊಂಬರ್ತಾನೆ. ಎಲ್ಲಿಗೆ ಕರ್ಕೊಂಬರ್ತಾನಪ್ಪ ಅಂತ ಬಂದಾಗ ಕೇರಳದ ಕಲ್ಲಿಕೋಟೆ ಕಪ್ಪಾಡ್ ಎಂಬ ಸ್ಥಳ ಕರ್ಕೊಂಬರ್ತಾನೆ. ಮುಂಜಾನೆ 6:30ಗೆ 1948 ಮೇ 17ಕ್ಕೆ ಕರ್ಕೊಂಬರ್ತಾನೆ. ಈ ಮೂಲಕ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಂಥ ಪ್ರಥಮ ಯುರೋಪಿಯನ್ ವ್ಯಕ್ತಿ ಯಾರಂತ ಬಂದಾಗ ಇಲ್ಲಿ ವಾಸ್ಕೋ ಡಿ ಗಾಮ. ಯಾರು? ವಾಸ್ಕೋ ಡಿ ಗಾಮ. ಹೀಗೆ ಸ್ಥಳೀಯ ಅರಸನಾದ ಯಾರು ಆ ಕಲ್ಲಿಕೋಟೆಗೆ ಬಂದಾಗ ಅವನನ್ನು ಸ್ವಾಗತಿಸಿದಂಥವನು ಯಾರಪ್ಪ ಅಂತಂದಾಗ ಸ್ಥಳೀಯ ಅರಸನಾದ ಜಾಮೋರಿಯನ್ ದೊರೆ ಏನು ಮಾಡ್ತಾನಪ್ಪ ಅಂದ್ರೆ ಮಾನವಿಕ ವಿಕ್ರಮ ಎಂಬತನು ಜಾಮೋರಿಯನ್ ಅವನ ಹೆಸರಲ್ಲದು, ಅವನ ರಾಜ್ಯ. ಕೇರಳದೊಳಗೆ ಜಾಮೋರಿನ್ ಅಂತೇಳಿ ಒಂದು ರಾಜ್ಯ. ಅದರ ಅರಸ ಯಾರಪ್ಪ ಅಂದ್ರೆ ಮಾನವಿಕ ವಿಕ್ರಮ ಅಂತೇಳಿ. ಈತನು ಏನು ಮಾಡ್ತಾನಂದ್ರೆ ವಾಸ್ಕೋ ಡಿ ಗಾಮನಿಗೆ ಆಶ್ರಯ ನೀಡ್ತಾನೆ. ಯಾವಾಗ ವಾಸ್ಕೋ ಡಿ ಗಾಮ ಬರ್ತಾನೆ ಕೇರಳಕ್ಕೆ ಬಂದಾಗ ಅಲ್ಲಿ ಜಾಮೋರಿನ್ ಎಂಬ ಒಂದು ರಾಜ್ಯ ಇರ್ತೈತಿ. ಆ ರಾಜ್ಯದೊಳಗೆ ಯಾರು ಅರಸ ಇರ್ತಾನಂದ್ರೆ ಮಾನವಿಕ್ರಮ ಎಂಬತ್ತ ಏನು ಮಾಡ್ತಾನೆ ಅರಸ ಇರ್ತಾನಲ್ಲಿ. ಅವನು ಏನು ಮಾಡ್ತಾನಪ್ಪ ಅಂದ್ರೆ ವಾಸ್ಕೋ ಡಿ ಗಾಮನಿಗೆ ಆಶ್ರಯ ನೀಡ್ತಾನೆ. ಅದರ ಜೊತೆಗೆ ಬಂದಾಗ ನಾವು ಇಲ್ಲಿ ಒಟ್ಟು ವಾಸ್ಕೋ ಡಿ ಗಾಮ ಎಷ್ಟು ದಿನ ಇರ್ತಾನಂತ ಬಂದಾಗ 10.5 ತಿಂಗಳು, ಸರಿಸುಮಾರು 11 ತಿಂಗಳು ಅಂತ ನೀವು ಲೆಕ್ಕ ಇಟ್ಕೊರಿ. 10.5 ತಿಂಗಳು ಏನು ಮಾಡ್ತಾನೆ 10 ತಿಂಗಳು 15 ದಿವಸ ಕಾಲ ಪ್ರಮಾಣ ಮಾಡಿ ಅದರ ವೆಚ್ಚವನ್ನು ಕೇವಲ 6 ತಿಂಗಳಲ್ಲೇ ವ್ಯಾಪಾರ ಮಾಡ್ತಾನೆ. ಅವ ಏನು ಮಾಡ್ತಾನೆ 10.5 ತಿಂಗಳು ಅಲ್ಲಿಂದ ಪ್ರಯಾಣ ಮಾಡಿ ಬಂದುಬಿಟ್ಟಿರ್ತಾನೆ. ನೋಡ್ರಿ ಎಲ್ಲಿ ಪಾಶ್ಚಾತ್ಯ ದೇಶ ಯುರೋಪ್ನಿಂದ ಇಲ್ಲಿ ನಮ್ಮ ಒಂದು ಭಾರತಕ್ಕೆ ಅಡಿಗಿನ ಮೂಲಕ ಸುಮಾರು 10.5 ತಿಂಗಳು 15 ದಿವಸ ಅವನು ಬರೋಕೆ ಟೈಮ್ ತೊಗೊತಾನೆ. 10 ತಿಂಗಳು 15 ದಿವಸ ಬರೋಕೆ ಅವನು ಟೈಮ್ ತೊಗೊತಾನೆ. ಅಲ್ಲಿ ಏನು ಖರ್ಚು ಮಾಡಿ ಬಂದಿರ್ತಾನಲ್ಲ ಅದೆಲ್ಲ ದುಡ್ಡನ್ನು ಏನು ಮಾಡ್ತಾನೆ ಇವ 6 ತಿಂಗಳದ್ದು ಬಂದು 6 ತಿಂಗಳದ ಕಲಾಸ್. ಬಂದಿದ್ದು 10 ತಿಂಗಳು ಖರ್ಚು ಮಾಡಿ ಬಂದು ಅದನ್ನು 6 ತಿಂಗಳದು ವ್ಯಾಪಾರ ಮಾಡಿ ಅದಕ್ಕಿಂತ 60 ಪಟ್ಟು ಲಾಭ ಪಡ್ಕೊಂಡ್ಬಿಡ್ತಾನೆ. 6 ತಿಂಗಳಲ್ಲಿ ಏನು ಮಾಡ್ತಾನೆ ಕೇವಲ 6 ತಿಂಗಳು ವ್ಯಾಪಾರ ಮಾಡಿ ಅದಕ್ಕಿಂತ 60 ಪಟ್ಟು ಅಂದ್ರೆ ನೋಡ್ರಿ ಅವ ಅಲ್ಲಿ ಖರ್ಚು ಮಾಡಿ ಬಂದ ನೋಡ್ರಿ ಅದಕ್ಕೆ 60 ಪಟ್ಟು 6 ತಿಂಗಳೊಳಗೆ ದುಡಿದು ಬಿಡ್ತಾನೆ. ತನ್ನ ದೇಶಕ್ಕೆ ಹೋಗುವಾಗ ಕಲ್ಲಿಕೋಟೆಯ ಕಪ್ಪಾಡ್ ಎಂಬಲ್ಲಿ ಅಮೃತ ಶಿಲೆಯಲ್ಲಿ ಒಂದು ಶಾಸನ ಕೆತ್ತನೆ ಮಾಡಿದನು. ಹೀಗೆ ಭಾರತಕ್ಕೆ ಒಟ್ಟು 3 ಬಾರಿ ಬಂದನು. ಒಟ್ಟು 3 ಬಾರಿ ಏನು ಮಾಡ್ತಾನೆ ಭಾರತಕ್ಕೆ ಬರ್ತಾನೆ. ಮೊದಲನೇದು ಯಾವಾಗ ಅಂತ ಬಂದಾಗ 1498 ಬರ್ತಾನೆ. ಎರಡನೇದು ಯಾವಾಗ ಅಂತ ಬಂದಾಗ 1502 ಮತ್ತು 1524 ಇವ ಏನು ಮಾಡ್ತಾನೆ ಭಾರತಕ್ಕೆ ಬರ್ತಾನೆ. ಇನ್ನು 1ನೇ ಬಾರಿ ಬರುವಾಗ ತಕ್ಕಡಿಯನ್ನು, 2ನೇ ಬಾರಿ ಬರುವಾಗ ಬಾವುಟವನ್ನು, 3ನೇ ಬಾರಿ ಬರುವಾಗ ಖಡ್ಗವನ್ನು ತೆಗೆದುಕೊಂಡು ಬಂದ. ನೋಡ್ರಿ ಈ ನಾವು ನಮ್ಮ ಶತ್ರುಗಳು ಹೆಂಗೆ ಉಟ್ಕೋತಾರ, ಹೆಂಗೆ ಈಗ ಬರ್ತಾರ, ನಮ್ಗೆ ಹೆಂಗೆ ತೂಗು ದೀಪ ಆಗ್ತಾನೆ ಅಂತಂದಾಗ ಫಸ್ಟಿಗೆ ಒಂದು ರಮಿಸಿ ಎಣ್ಣ ನೋಡಪ್ಪ ಹೊಟ್ಟೆ ಸದ ನನಗೆ ಇರಾಕ್ ಜಾಗ ಕೊಡು ಅಂತಾರೆ. ಏನೋ ನಾವು ಭಾರತೀಯರು
ಮೃದು ಸ್ವಭಾವದವರು. ಇಲ್ಲಿ ಬಾರಪ್ಪ ಅಂತೇಳಿ ಜಾಗ ಕೊಡ್ತೀವಿ, ಇರ್ತಾರ, ತಿಂತಾರ, ಉಣ್ತಾರ, ನಮ್ಮದೇ ತಿಂತಾರ, ಹೋಗ್ತಾರ, ಮತ್ತೊಮ್ಮೆ ಬರ್ತಾರ. ನನಗೂ ಇದು ಇರಾಕ ಮನೆ ಕಟ್ಕೊಳಕ್ಕೆ ಈ ಜಾಗ ನನ್ನ ಹೆಸರಲ್ಲೇ ಮಾಡಂತಾರೆ. ನಮ್ಮದು ಜಾಗ ಭಾಳ ಮೃದು ಸ್ವಭಾವದವ್ರು ಭಾರತೀಯರು. ಜಾಗನೂ ಇರ್ತದೆ, ಆಯ್ತಪ್ಪ ಕಟ್ಕೊ ಮನೆ ಅಂತಾರೆ, ಮನಿನೂ ಕಟ್ಕೋತಾರೆ. ನಮ್ಮ ಮನೆ ಮಗ್ಲನ್ನ ಕಟ್ಕೋತಾರೆ. ಕಟ್ಕೊಂಡು ಮರ್ದಿನ ಕುಡ್ಗೋಲ ಕೊಟ್ಲಿ ಹಿಡ್ಕೊಂಡು ನಮ್ಮ ಜೋಡಣ ಜಾಗಕ್ಕೆ ನಿಂತು ಬಿಡ್ತಾರೆ. ನಮ್ಮ ಮನೆಗೆ ಬಟ್ಟೆ ಹೆಂಗೆ ಒಣ ಹಾಕಿದ್ರಿ, ನಮ್ಮ ಮನೆಯಿಂದ ಬಂಡಿ ಹೆಂಗೆ ಜಗ್ಗಿದ್ರಿ ನೀವು, ನಮ್ಮ ಗಾಡಿಗೆ ಹೆಂಗೆ ನೀವು ಮರಿ ಕಟ್ಟಿದ್ರಿ, ಹಿಂಗೆ ನಮ್ಮ ಭಾರತದ ಒಳಗೆ ಯಾರು ಈ ಫ್ರೆಂಚರು ಅಥವಾ ಪೋರ್ಚುಗೀಸರು ನಮ್ಮ ಭಾರತದೊಳಗೆ ಈ ಪೋರ್ಚುಗೀಸರು ಏನು ಮಾಡ್ತಾರಪ್ಪ ಅಂದ್ರೆ ಆಡಳಿತ ಮಾಡ್ತಾರೆ. ಮೊದಲನೇ ಬಾರಿ ಬಂದಾಗ ತಕ್ಕಡಿ, ಎರಡನೇ ಬಾರಿ ಬರುವಾಗ ಬಾವುಟ, ಮೂರನೇ ಬಾರಿ ಬರುವಾಗ ಏನು ಮಾಡ್ತಾರೆ ಕಟ್ಕೊಂಡ್ ತರ್ತಾರೆ. ಅಂದ್ರೆ ತಕ್ಕಡಿ ಅಂತಂದು ವ್ಯಾಪಾರ ಮಾಡಿದರು, ಒಳ್ಳೆ ಹೋಗಿ ಧರ್ಮದ ಬಾವುಟ ತಂದು ಧರ್ಮ ಪ್ರಚಾರ ಮಾಡಿದರು, ಒಳ್ಳೆ ಬಂದು ಕಡ್ಗ ತೊಗೊಂಡು ನಮ್ಮ ಮ್ಯಾಗ ಅಧಿಕಾರ ಸಾಧಿಸಿದರು. ಇದು ಒಂದು ಪೋರ್ಚುಗೀಸರು ಬಂದು ಭಾರತ ಮೇಲೆ ಮಾಡಿದಂಥ ಒಂದು ದಬ್ಬಳಕೆ ಅಂತ ಅನ್ಬೋದು. ಹೀಗೆ ಭಾರತ ಜಲಮಾರ್ಗವನ್ನು ಕಂಡುಹಿಡಿದ ಮತ್ತು ಭಾರತಕ್ಕೆ ಬಂದು ಮೊದಲ ಯುರೋಪಿಯನ್ನರು ಪೋರ್ಚುಗೀಸರಾಗಿರ್ತಾರ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಬಂದಾಗ ಪೋರ್ಚುಗೀಸರು, ರೈಟಾ. ಅದರ ಜೊತೆಗೆ ಭಾರತ ಬಿಟ್ಟು ಕೊನೆಗೆ ಹೋದ ಯುರೋಪಿಯನ್ನರು ಯಾರು ಅಂತ ಬಂದಾಗೂ ಇವರೇ ಪೋರ್ಚುಗೀಸರು. ಇವರು ಎಲ್ಲಿ? ಗೋವಾದಲ್ಲಿ, ಕೇರಳದಲ್ಲಿ. ಇವರು ಒಂದು ಮೊದಲು ಕೇರಳಕ್ಕೆ ಬರ್ತಾರೆ, ಬಿಟ್ಟು ಹೋಗ್ಬೇಕಾರೆ ಎಲ್ಲಿಂದ ಬಿಟ್ಟು ಹೋಗ್ತಾರೋ? ಕೇರಳದಿಂದ, ಗೋವಾದಿಂದ ಬಿಟ್ಟು ಹೋಗ್ತಾರೆ. ಅದರ ಜೊತೆಗೆ ಕ್ಯಾಬ್ರಾಲ್ ಅಂತ ಒಬ್ಬ ಬರ್ತಾನೆ. ಕ್ಯಾಬ್ರಾಲ್ ಯಾರು? ಕ್ಯಾಬ್ರಾಲ್ ಅನ್ನೋ ಬರ್ತಾನೆ. ಇವನು 1500ರಲ್ಲಿ ಭಾರತಕ್ಕೆ ಬರ್ತಾನೆ. ಬಂದು ಎರಡನೇ ಪೋರ್ಚುಗಲ್ ನಾವಿಕ ಯಾರು ಅಂತ ಬಂದಾಗ ಇಲ್ಲಿ ಕ್ಯಾಬ್ರಾಲು ಭಾರತಕ್ಕೆ ಬಂದ ಎರಡನೇ ಪೋರ್ಚುಗಲ್ ನಾವಿಕನಾಗಿರ್ತಾನೆ. ಇವನು ಸುಮಾರು 13 ಹಡಗುಗಳೊಂದಿಗೆ ಭಾರತಕ್ಕೆ ಆಗಮಿಸಿದ ಈತ ಸ್ಥಳೀಯ ಅರಸನಾದ ಜಾಮೋರಿಯನ್ ಮಾನವಿಕ್ರಮ ಆತನೊಂದಿಗೆ ಹೋರಾಟವನ್ನು ಮಾಡಿ ಭಾರತವನ್ನು ಬಿಟ್ಟು ಹೋದನು. ನೋಡು, ಅಲ್ಲಿ ಫಸ್ಟಿಗೆ ಭಾರತಕ್ಕೆ ವಾಸ್ಕೋಡಿಗೆ ಬಂದಾಗ ಓಲಿಪ್ಪ ವ್ಯಾಪಾರಕ್ಕೆ ಬಂದಾರಂತೆ. ಏನು ಇವ್ರನ್ನ ಆಶ್ರಯ ಕೊಟ್ಟನಲ್ಲ ಜಾಮೋರಿನ ರಾಜ ಮಾನಕ ವಿಕ್ರಮಂದು ಮೊದಲೇ ತಪ್ಪು. ಇವ ಏನಾರ ಅವ್ರನ್ನ ಅವತ್ತ ವಾದ್ದು ಓಡಿಸಿದ್ನಂದ್ರೆ, ಅವತ್ತ ಇವ್ರನ್ನ ಬಡ ತಿಕ್ಕಿದ್ನಂದ್ರೆ ಇಷ್ಟೊತ್ತಿಗೆ ಅವತ್ತ ಇವ್ರನ್ನ ಬಡ ತಿಕ್ಕಿದ್ನಂದ್ರೆ ಇಷ್ಟೊತ್ತಿಗೆ ಕೇರಳ ಮತ್ತು ಗೋವಾದೊಳಗೆ ಕ್ರಿಶ್ಚಿಯನ್ರು ಯಾರೂ ಇರ್ತಿದ್ದಿಲ್ಲ, ಪೋರ್ಚುಗೀಸರು ಯಾರೂ ಅಲ್ಲಿ ವಾಸ ಮಾಡ್ತಿದ್ದಿಲ್ಲ. ಇದು ಮೊದಲನೇ ತಪ್ಪಿದು. ಮಾನಕ ವಿಕ್ರಮನದು ಮೊದಲೇ ತಪ್ಪು. ಇವ ಆಶ್ರಯ ಕೊಟ್ಟಿದ್ದ ತಪ್ಪು. ಇವ ಆಶ್ರಯ ಕೊಟ್ಟ ಅನ್ನೋ ಒಂದು ಕಾರಣ, ಕೊಟ್ಟಿದ್ದ ತಪ್ಪು ಮಾಡಿದ್ದು ಅದೇ ಅಲ್ಲದೆ ಇವ ಕೊಟ್ಟನ ಓಲೆ ನಮಗೆ ಆಶ್ರಯ ಕೊಟ್ಟನ ಇವನ ನೆನೆಸ್ಬೇಕಂದ್ರೆ ಇವರು ಪೋರ್ಚುಗೀಸರು ಏನು ಮಾಡ್ತಾರೋ ಅಲ್ಲಿ ಬಂದಂಥ ಕ್ಯಾಬ್ರಲ್ ಅನ್ನವ ಮಾನಕ ವಿಕ್ರಮನ ಮೇಲೆ ಯುದ್ಧ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಮಾನಕ ವಿಕ್ರಮನ ಮೇಲೆ ಯುದ್ಧ ಮಾಡಿ ಸೋತು ಬಿಟ್ಟು ಓಡೋಗ್ಬಿಡ್ತಾನೆ ಬರ್ತಾನೆ. ಯಾರವ? ಪೋರ್ಚುಗೀಸರು. ಅದರ ಜೊತೆಗೆ ಭಾರತಕ್ಕೆ ಬಂದಂಥ ಪೋರ್ಚುಗೀಸರ ಪೂರ್ತಿ ಸಂಪೂರ್ಣ ಇತಿಹಾಸ ನೋಡ್ಬೇಕಾದ್ರೆ ಇವರು ಯಾವಾಗ ಬರ್ತಾರಪ್ಪ ಅಂದ್ರೆ 1998 ಬರ್ತಾರೆ ಅಂತ ಹೇಳಿದ್ದೆ. 1498 ಬರ್ತಾರೆ ಅಂತ ಹೇಳಿದ್ದೆ. ಇವರು ಭಾರತವನ್ನು ಬಿಟ್ಟು ಹೋಗಿದ್ದೆ ಯಾವಾಗ? ಸ್ವತಂತ್ರ ಸಿಕ್ಕ ಸುಮಾರು ವರ್ಷಗಳ ನಂತರ. ಯಾವಾಗಪ್ಪ ಅಂತಂದ್ರೆ 1961 ಇವ್ರು ಏನು ಮಾಡ್ತಾರೆ? ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹೋಗ್ತಾರ. ಇದರ ಜೊತೆಗೆ ನಾವು ಇನ್ನೂ ನೋಡ್ತಾ ಹೋದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಬರ್ತಾನೆ. ಇವನು 1505ರಿಂದ 1509 ಸುಮಾರು 4 ವರ್ಷ ಇವ ಏನು ಮಾಡ್ತಾನಪ್ಪ ಅಂದ್ರೆ ಭಾರತದೊಳಗೆ ಇವನ ಒಂದು ಆಡಳಿತವನ್ನು ಮಾಡ್ತಾನೆ. ಇವನು ಭಾರತಕ್ಕೆ ಬಂದ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ. ನೋಡ್ರಿ, ಅಲ್ಲಿ ನಾನು ವೈಸ್ರಾಯ ಕೇಳ್ತಾನಂತ ಹೇಳಿದ್ದೆ. ವೈಸ್ರಾಯ ಇಲ್ಲಿ ಬಂದಬಿಟ್ಟು ನೋಡ್ರಿ. ಭಾರತಕ್ಕೆ ಬಂದ ಪ್ರಥಮ ವೈಸ್ರಾಯ ಯಾರು ಅಂತ ಬಂದಾಗ ಅದು ಪೋರ್ಚುಗೀಸರ ವೈಸ್ರಾಯ ಯಾರು ಅಂತ ಬಂದಾಗ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇವನು ಯಾವಾಗ ಬರ್ತಾನಂದ್ರೆ 1505ರಿಂದ 1509. ಅದರ ಜೊತೆಗೆ ಭಾರತಕ್ಕೆ ಇವ ಬಂದ ಪ್ರಥಮ ಪೋರ್ಚುಗೀಸರಾದ ಯಾರಪ್ಪ ವೈಸ್ರಾಯ ಯಾರು ಅಂತ ಬಂದಾಗ ಪೋರ್ಚುಗೀಸ್ನ ವೈಸ್ರಾಯ ಅಂದ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಆದ್ರೆ ಈತನನ್ನು ನೀಲಿ ಜಲನೀತಿ ಪಿತಾಮಹ ಅಂತಲೂ ಕರೀತಾರೆ. ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ನೀಲಿ ಜಲನೀತಿಯ ಪಿತಾಮಹ. ಈ ಪ್ರಶ್ನೆ
ಪರೀಕ್ಷೆ ಒಳಗೆ ಈ ರೀತಿನೂ ಬರ್ಬೋದು. ನೀಲಿ ಜಲನೀತಿಯನ್ನು ಪಿತಾಮಂದು ಯಾರನ್ನು ಕರೀತಾರಂತ ಬಂದಾಗ ಆಪ್ಷನ್ ಕೊಡ್ತಾರೆ. ವಾಸ್ಕೋ ಡಿಗಮ, ಕ್ಯಾಬ್ರೆಲಾ, ನೆಕ್ಸ್ಟ್ ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ, ಅದರ ಜೊತೆಗೆ ಡಿಸೋಜ BL ಡಿಸೋಜ ಅಂತ ಕೊಡ್ತಾರೆ. ಇದರೊಳಗೆ ಯಾರು ನೀಲಿ ಜಲನೀತಿಯ ಪಿತಾಮಹ ಅಂತ ಬ್ಲೂ ವಾಟರ್ ಪಾಲಿಸಿ, ಇಂಗ್ಲೀಷ್ ಒಳಗೆ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ ಇದನ್ನು, ರೈಟಾ? ಈ ಬ್ಲೂ ವಾಟರ್ ಪಾಲಿಸಿಯ ಪಿತಾಮಹ ಅಥವಾ ಹೂ ಈಸ್ ದ ಫಾದರ್ ಆಫ್ ಬ್ಲೂ ವಾಟರ್ ಪಾಲಿಸಿ ಅಂತ ಕೇಳಿದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತಲೇ ಆನ್ಸರ್ ಹಾಕಬೇಕು, ರೈಟಾ? ಅದರ ಜೊತೆಗೆ ಯಾಕೆ ಈ ಬ್ಲೂ ವಾಟರ್ ಪಾಲಿಸಿ ಅಂತಂದ್ರು ಅಂತ ಬಂದಾಗ ಅಂದ್ರೆ ಸಮುದ್ರಗಳ ಮೇಲೆ ಒಡೆತನ ಸಾಧಿಸೋದು. ಬ್ಲೂ ವಾಟರ್ ಪಾಲಿಸಿ ಪ್ರಸ್ತುತನೂ ಐತಿ. ನೀಲಿ ಸಮುದ್ರದ ಮೇಲೆ ಒಡೆತನ ಸಾಧಿಸೋದು ಅಂದ್ರೆ ಈ ಬೇರೆ ಬೇರೆ ಈ ನೋಡ್ರಿ ನಮ್ಮ ಭಾರತಕ್ಕೆ ಬಂದಂಥ ಈ ಪೋರ್ಚುಗಲ್ರು ಏನು ಮಾಡ್ತಾರೆ, ನಮ್ಮ ಸಮುದ್ರಕ್ಕೆ ಬಂದು ನಮ್ಮ ಸಮುದ್ರದಾಗಿದ್ದು ಇದು ನಮ್ಮದು ಅಂತೇಳಿ ಒಂದು ಬಾರ್ಡರ್ ಕಟ್ಕೊಂಡ್ಬಿಡ್ತಾರೆ. ಇದಕ್ಕೆ ಬ್ಲೂ ವಾಟರ್ ಪಾಲಿಸಿ ಅಂತಲೂ ಕರೀತಾರೆ. ಅಂದ್ರೆ ವಾಟರ್ದಾಗ ನೀರಿನೊಳಗೆ ಗಡಿ ಹಾಕುವುದು. ನೀಲಿ ಜಲನೀತಿಯನ್ನು ಮತ್ತೊಂದು ಹೆಸರು ಅಂತಂದ ಕಾರ್ಟೇಜ್ ಸಿಸ್ಟಮ್ ಅಂತಲೂ ಕರೀತಾರೆ. ನೋಡ್ರಿ, ಕಾರ್ಟೇಜ್ ಸಿಸ್ಟಮ್ ಅಂತಲೂ ಕರೀತಾರೆ. ಬ್ಲೂ ವಾಟರ್ ಪಾಲಿಸಿಗೆ ಇನ್ನೊಂದು ಏನಂತ ಕರಿತಪ್ಪ ಅಂದ್ರೆ ಕಾರ್ಟೇಜ್ ಸಿಸ್ಟಮ್. ಈತನ ಕಾಲದಲ್ಲಿ ಸ್ಥಾಪನೆಯಾದ ಪ್ರಥಮ ದೇಶ ವಸಾಹತು ಮಳಿಗೆ ಯಾವುದಪ್ಪ ಅಂತ ಬಂದಾಗ ಕೊಚ್ಚಿನೊಳಗೆ ಸ್ಥಾಪನೆ ಆಗುತ್ತೆ. ಈತನ ಕಾಲದಲ್ಲಿ ಸ್ಥಾಪನೆಯಾದ ಪ್ರಥಮ ದೇಶದ ವಸಾಹತು ಮಳಿಗೆ ಅಂದ್ರೆ ಈತನ ಒಂದು ಕಾಲದೊಳಗೆ ಒಂದು ಏನು ಅಂಗಡಿ ಸ್ಥಾಪನೆ ಮಾಡ್ತಾರಲ್ಲ, ಒಂದು ಮಳಿಗೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ವಿದೇಶಿಯ ಮಳಿಗೆ ಎಲ್ಲಿ ಸ್ಥಾಪನೆ ಮಾಡ್ತಾರಂತ ಬಂದಾಗ ಅದು ಕೊಚ್ಚಿನೊಳಗೆ. ನೋಡ್ರಿ, ಎಲ್ಲಿ? ಕೊಚ್ಚಿನೊಳಗೆ ಮಾಡ್ತಾರೆ. ನಂತರ ಕಣ್ಣನ್ನೂರು, ಅಂಜುದೀಪ, ಕಿಲ್ವಾಗಳಲ್ಲಿ ತನ್ನ ವಸತು ಮಳಿಗೆಯನ್ನು ಸ್ಥಾಪಿಸಿದನು. ಇವ ಏನು ಮಾಡ್ತಾನೆ, ಇದಾದ ನಂತರ ಏನು ಮಾಡ್ತಾನೆ, ಕಣ್ಣನ್ನೂರು, ಅಂಜುದ್ವೀಪ, ಕಿಲ್ವಗಳಲ್ಲಿ ಮತ್ತು ಈ ಮೂರು ಪ್ರದೇಶಗಳಲ್ಲಿ ಏನು ಮಾಡ್ತಾನೆ ಇವನು, ತನ್ನ ವಸತು ಮಳಿಗೆ ಅಂದರೆ ಫ್ರ್ಯಾಂಚೈಸಿ ಸ್ಟಾರ್ಟ್ ಮಾಡ್ತಾನೆ. ತನ್ನ ಒಂದು ಬ್ರ್ಯಾಂಚನ್ನು ಓಪನ್ ಮಾಡ್ತಾನೆ. ಯಾರು? ಈ ಅಲ್ಮಿಡಾ, ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅನ್ನೋನು ಏನು ಮಾಡ್ತಾನೆ, ಅಲ್ಮಿಡಾ ಅನ್ನೋನು ತನ್ನ ಫ್ರಾಂಚೈಸಿಯನ್ನು ಸ್ಥಾಪನೆ ಮಾಡ್ತಾನೆ. ಅರಬ್ಬಿ ವರ್ತಕರನ್ನ ಸೋಲಿಸಿ ಪೋರ್ಚುಗಲ್ ಆಡಳಿತಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾನೆ. ಇವ ಏನು ಮಾಡ್ತಾನೆ, ಅರಬ್ಬಿಯಲ್ಲಿರುವಂಥ ವರ್ತಕರನ್ನ ಸೋಲಿಸ್ತಾನೆ. ಅರಬ್ಬಿ ಸಮುದ್ರದಲ್ಲಿ ಇರ್ತಾರಲ್ಲ ಅವ್ರನ್ನ ಸೋಲಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಹೊರ ಹಾಕಿಬಿಡ್ತಾನೆ ಅವ್ರನ್ನ. ಅಂದ್ರೆ ಅವರ ಭದ್ರ ಬುನಾದಿ ಅಂದ್ರೆ ತಮ್ಮ ಒಂದು ಪೋರ್ಚುಗಲ್ರ ಆಡಳಿತವನ್ನು ಗಟ್ಟಿಗೊಳಿಸ್ತಾನೆ. ಒಂದು ಸ್ಟ್ರಾಂಗ್ ಏನದು ಎಂಪೈರ್ ಅಥವಾ ಸಾಮ್ರಾಜ್ಯವನ್ನು ಕಟ್ಟಿಸ್ತಾನೆ. ಅಂದ್ರೆ ಯಾರೂ ಪೋರ್ಚುಗೀಸರ ಮೇಲೆ ಅಟ್ಯಾಕ್ ಮಾಡಬಾರ್ದು, ನಮ್ಮದೇ ಒಂದು ಸಾಮ್ರಾಜ್ಯ, ಭಾರತದ ರಾಜ್ಯರಾಗಲಿ ಬೇರೆ ಯಾರೇ ವ್ಯಾಪಾರಸ್ಥರು ಬಂದರೂ ನಾವು ಹೇಳಿದಂಗೆ ಕೇಳಬೇಕು, ನಮ್ಮ ಜೊತೆನೇ ವ್ಯಾಪಾರ ಮಾಡಬೇಕು ಅವರು ಅನ್ನೋ ಒಂದು ರೀತಿ ಒಂದು ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಏನು ಅಂತಾನೆ ಫುಲ್ ಸ್ಟ್ರಾಂಗ್ ಆಗ್ತಾನೆ. ಅವನ ನಂತರ ಇನ್ನೊಬ್ಬ ಬರ್ತಾನೆ. ಯಾರು ಅಂತ ಬಂದಾಗ ಅಲೋನ್ಸೋ ಡಿ ಅಲ್ಬುಕರ್ಕ್ ಬರ್ತಾನೆ. ಇವ ಯಾವಾಗ ಬರ್ತಾನಂತ ಬಂದಾಗ 1509ರಿಂದ 1515ವರೆಗೆ ಇವ ಏನು ಮಾಡ್ತಾನಪ್ಪ ಅಂದ್ರೆ ಭಾರತದೊಳಗೆ ಬಂದು ಇವ ಏನು ಮಾಡ್ತಾನೆ ಇರ್ತಾನೆ. 1509ಕ್ಕೆ ಭಾರತಕ್ಕೆ ಬರ್ತಾನೆ. 1515ರೊಳಗೆ ವಾಪಸ್ ಹೋಗ್ತಾನೆ. ಅಂದರೆ ಸುಮಾರು 6 ವರ್ಷ ಇವ ಏನು ಮಾಡ್ತಾನೆ ಭಾರತದೊಳಗೆ ಇರ್ತಾನೆ. ಈತನು ಭಾರತದಲ್ಲಿ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಎನ್ನುವರು. ನೋಡ್ರಿ, ಯಾರು ಇಲ್ಲಿ ವಾಸ್ಕೋ ಡಿಗಾಮ ಬಂದೋದ, ಅವನ ನಂತರ ಅಲ್ಮಿಡಾ ಬಂದೋದ, ಅವನ ನಂತರ ವಾಸ್ಕೋ ಡಿಗಾಮ ನಂತರ ಕ್ಯಾಬ್ರಲ್ ಬಂದೋದ. ಹೀಗೆ ಬಂದವರು ಯಾರು ಪೋರ್ಚುಗಲ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಲ್ಲ. ಆದ್ರೆ ಈ ಅಲ್ಬುಕರ್ಕನನ್ನು ಪೋರ್ಚುಗೀಸರ ನಿಜವಾದ ಸಾಮ್ರಾಜ್ಯದ ನಿರ್ಮಾಪಕ ಅಂತಲೂ ಕರೀತಾರೆ. ಯಾಕಂದ್ರೆ ಇವನು ಅಷ್ಟೊಂದು ಶ್ರಮಪಟ್ಟು ಈ ಸಾಮ್ರಾಜ್ಯವನ್ನು ಮಾಡ್ತಾನೆ. ಈತ ಭಾರತಕ್ಕೆ ಬಂದ 2ನೇ ಪೋರ್ಚುಗೀಸ್ನ ವೈಸ್ರಾಯ. ನೋಡ್ರಿ, ಮೊದಲನೇದ ಯಾರು ಅಂತ ಬಂದಾಗ ಅಲ್ಮಿಡಾ, 2ನೇದವ ಯಾರಂತ ಬಂದಾಗ ಅಲ್ಬುಕರ್ಕ್. ಫಸ್ಟ್ ಅಲ್ಮಿಡಾ, ಸೆಕೆಂಡ್ ಅಲ್ಬುಕರ್ಕ್. ಇವ 1510ರಲ್ಲಿ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ಸ್ನೇಹ ಸಂಪಾದನೆಯನ್ನು ಮಾಡಿ ಬಿಜಾಪುರದ ಯೂಸುಫ್ ಆದಿಲ್ಶಾಹಿ ಮೇಲೆ ದಂಡೆತ್ತಿ ಹೋಗಿ ಗೋವಾ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. 2 ಗೋವಾವನ್ನು ಕೃಷ್ಣದೇವರಾಯ ಅಲ್ಬುಕರ್ಕನಿಗೆ ಬಿಟ್ಟು ಕೊಟ್ಟನು. ನೋಡ್ರಿ,
ಇವ ಯಾರ ಒಂದು ಸಾಮಂತನ ಯಾರ ಕಾಲದಾಗ ಬರ್ತಾನಪ್ಪ ಅಂತಂದ್ರೆ ಇವ ನಮ್ಮ ದೇಶಕ್ಕೆ ಶ್ರೀಕೃಷ್ಣ ದೇವರಾಯನ ಒಂದು ಕಾಲದೊಳಗೆ ನಮ್ಮ ದೇಶಕ್ಕೆ ಬರ್ತಾನೆ. ಶ್ರೀಕೃಷ್ಣ ದೇವರಾಯ ಯಾರಪ್ಪ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಅಧಿಪತಿ. ಇವನು ಯಾವಾಗಪ್ಪ ಅಂದ್ರೆ 1510 ಬರ್ತಾನೆ. ಇವ ಶ್ರೀಕೃಷ್ಣ ದೇವರನ್ನ ಒಂದು ಸ್ನೇಹವನ್ನು ಸಂಪಾದನೆ ಮಾಡ್ತಾನೆ, ಅವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡ್ಕೊತಾನೆ. ಫ್ರೆಂಡ್ಶಿಪ್ ಗಟ್ಟಿಯಾಗಿ ಮಾಡಿಕೊಂಡು ಈ ಬಿಜಾಪುರದಲ್ಲಿರುವಂಥ ನಮ್ಮ ಬಿಜಾಪುರದಲ್ಲಿರುವಂಥ ಆದಿಲ್ಶಾಹಿಗಳ ಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ, ಆವಾಗ ಬಿಜಾಪುರದ ಸುಲ್ತಾನ್ ಯಾರು ಇರ್ತಪ್ಪ ಅಂದ್ರೆ ಯೂಸುಫ್ ಆದಿಲ್ಶಾಹಿ ಇರ್ತಾನೆ. ಈ ಯೂಸುಫ್ ಆದಿಲ್ಶಾಹಿ ಮೇಲೆ ಇವ ಏನು ಮಾಡ್ತಾನಪ್ಪ ಅಂದ್ರೆ ಯುದ್ಧ ಮಾಡಿ ಈ ಯೂಸುಫ್ ಆದಿಲ್ಶಾಹಿ ಈ ಒಂದು ಅಧೀನದಲ್ಲಿರುವಂಥ ಅಥವಾ ಅವನ ಒಂದು ಸಾಮ್ರಾಜ್ಯದಲ್ಲಿ ವಿಲೀನಗೊಂಡಿರುವಂಥ ರಾಜ್ಯಗಳಾದ ಗೋವಾ ಪ್ರದೇಶ, ಅವನ ಒಂದು ಸಾಮ್ರಾಜ್ಯದಲ್ಲಿರುವಂಥ ಗೋವಾ ಪ್ರದೇಶವನ್ನು ಯಾರು ಈ ಹಲ್ಬುಕರ್ಕನು ಏನು ಮಾಡ್ತಾನಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯನ ಸಹಾಯದಿಂದ ಗೆಲ್ಕೊಂತಾನೆ. ಗೆದ್ದು ಇವ ಏನು ಮಾಡ್ತಾನೆ, ಶ್ರೀಕೃಷ್ಣ ದೇವರಾಯ ಈ ಪೋರ್ಚುಗೀಸರಿಗೆ ಹಲ್ಬುಕರ್ಕಿಗೆ ಗೆದ್ದು 2 ಗೋವನ್ನು ಬಿಟ್ಟು ಕೊಡ್ತಾನೆ. ಶ್ರೀಕೃಷ್ಣ ದೇವರ ಹಲ್ಬುಕರ್ಕರಿಗೆ ಬಿಟ್ಟು ಕೊಟ್ಟನು. ನಂತರ ಜುವಾರಿ ನದಿಯ ದಡದ ಮೇಲೆ ಇರುವ ಗೋವಾ ಪ್ರದೇಶವು ಪೋರ್ಚುಗೀಸರಿಗೆ ಶಾಶ್ವತ ರಾಜಧಾನಿ ಆಯ್ತು. ನೋಡ್ರಿ ನೀವು ಗೋವಾಕ್ಕೆ ಹೋದಾಗ ನೋಡ್ರಿ ಜುವಾರಿ ನದಿ ಹತ್ರ ಹೋಗ್ರಿ. ಗೋವಾಕ್ಕೆ ಹೋದಾಗ ನೀವು ಜುವಾರಿ ನದಿಯ ದಡದ ಮೇಲೆ ಇರುವಂಥ ಒಂದು ಪ್ರದೇಶವನ್ನು ಪೋರ್ಚುಗೀಸರಿಗೆ ಶಾಶ್ವತವಾದ ರಾಜಧಾನಿ ಆಗುತ್ತೆ. ರೈಟಾ? ಇಲ್ಲಿ ಇವ್ರಿಗೆ ಶಾಶ್ವತ ರಾಜಧಾನಿ ಆಯಿತು. ಈತನ ಅಧಿಕಾರಾವಧಿಯಲ್ಲಿ ದಮನ್ ಬೆಸಿನ್ ಸಾಲೆಟ್ಸ್ ಅಂಡ್ ಸನೋತೋ ಮುಂತಾದ ಸ್ಥಳಗಳಲ್ಲಿ ತನ್ನ ವಸಾಹತು ಮಳಿಗೆಯನ್ನು ಸ್ಥಾಪಿಸಿದನು. ಅಷ್ಟೇ ಅಲ್ಲದೆ ಭಾರತವನ್ನು ಹೊರತುಪಡಿಸಿ ಇಂಡೋನೇಷಿಯಾ, ಜಾವಾ, ಸುಮತಾ ಮುಂತಾದ ಸ್ಥಳಗಳಲ್ಲಿ ತನ್ನ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ. ನೋಡ್ರಿ ಇವರು ಪೋರ್ಚುಗೀಸರು ನೋಡ್ರಿ ಹೆಂಗದಾರ, ಇವರು ಭಾರತಕ್ಕೆ ಬಂದು ಭಾರತದೊಳಗನ ಎಷ್ಟೋ ಕಡೆ ತಮ್ಮ ಒಂದು ಬಿಸ್ನೆಸ್ ಬ್ರಾಂಚನ್ನು ತೆಗೆದು ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತ ಇವರು ಹೊರದೇಶಗಳಲ್ಲಿ ಬೇರೆ ದೇಶ ಇಂಡೋನೇಷ್ಯಾ, ಜಾವಾ, ಸುಮತಾ ದೇಶಗಳಲ್ಲಿ ತಮ್ಮ ಒಂದು ವ್ಯಾಪಾರದ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಅದರ ಜೊತೆಗೆ ಈತನ ಅವಧಿಯಲ್ಲಿ ದ್ಯೂ ದಮನ್, ಬೆಸ್ಟಿನ್, ಸಾಲ್ಸೆಟ್, ಸನತೋಮ ಮುಂತಾದ ಸ್ಥಳದಲ್ಲಿ ತಮ್ಮ ಒಂದು ವ್ಯವಸಾಯ ಮಳಿಗೆಯನ್ನು ಅಥವಾ ತಮ್ಮ ಒಂದು ವ್ಯಾಪಾರ ಮಳಿಗೆಯನ್ನು ಸ್ಥಾಪನೆ ಮಾಡ್ತಾರೆ. ಅಷ್ಟು ಅಲ್ಲದೆ ಹೊರದೇಶದಲ್ಲೂ ಸ್ಥಾಪನೆ ಮಾಡ್ತಾರೆ. ಯಾವುದಪ್ಪ ಅಂತ ಬಂದಾಗ ಇಂಡೋನೇಷಿಯಾ, ಜಾವಾ, ಸಮೃತ ಮುಂತಾದ ಸ್ಥಳಗಳಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇನ್ನೂ ಹಲವಾರು ಸ್ಥಳಗಳಲ್ಲಿ ತಮ್ಮ ಒಂದು ವ್ಯಾಪಾರ ಕೇಂದ್ರವನ್ನು ಆರಂಭ ಮಾಡ್ತಾರೆ. ಅದರ ಜೊತೆಗೆ ವೈವಾಹಿಕ ಸಂಬಂಧಗಳ ಮೂಲಕ ಭಾರತ ಮತ್ತು ಪೋರ್ಚುಗೀಸರ ಮಧ್ಯೆ ರಕ್ತ ಸಂಬಂಧವನ್ನು ಬೆಳೆಸಿದರು. ಇವರು ಏನು ಮಾಡಕತ್ತಿದ್ರು, ಬಂದು ವ್ಯಾಪಾರ ಮಾಡೋದಷ್ಟೇ ಅಲ್ಲದೆ ನಮ್ಮ ದೇಶದ ಮಹಿಳೆಯರನ್ನು ಮದುವೆ ಮಾಡ್ಕೊಳಕತ್ತಿದ್ರು. ಮತ್ತು ಅಲ್ಲಿರುವಂಥ ಬ್ರಿಟಿಷ್ ಮಹಿಳೆಯರು, ಪೋರ್ಚುಗೀಸ್ ಮಹಿಳೆಯರು ಏನು ಮಾಡಕತ್ತಿದ್ರು, ನಮ್ಮ ಭಾರತ ದೇಶದ ಗಂಡು ಮಕ್ಕಳನ್ನು ಮದುವೆ ಆಗತ್ತಿದ್ರು. ಅಂದ್ರೆ ಇವರು ಏನು ಮಾಡ್ತಿದ್ರು, ಮದುವೆ ಮಾಡ್ಕೊತ ನಮ್ಮ ರಕ್ತ ಸಂಬಂಧಿಕರಾಗಿಬಿಟ್ರು. ಇವರು ಪೋರ್ಚುಗೀಸರು ಒಂಥರ ನಮಗೂ ರಕ್ತ ಸಂಬಂಧಿಕರ ಅನ್ಕೊಂಡ್ರಿ. ಆ ರೀತಿ ಒಂದು ಸಂಬಂಧವನ್ನು ನಮ್ಮ ಭಾರತಕ್ಕೆ ಮತ್ತು ಪೋರ್ಚುಗೀಸರಿಗೆ ಸಂಬಂಧ ಬೆಳೀತು ಅಂತ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಶ್ರೀಕೃಷ್ಣ ದೇವರಾಯನಿಗೆ ಪರ್ಷಿಯಾ ದೇಶದ ಕುದುರೆಗಳನ್ನು ಮತ್ತು ಸುಗಂಧ ದ್ರವ್ಯಗಳನ್ನು, ಅವಳ ಮತ್ತು ಮುತ್ತುಗಳನ್ನು, ವಿಶೇಷ ದ್ರಾಕ್ಷಾರಸವನ್ನು ಒದಗಿಸಿದರು. ನೋಡ್ರಿ ಇವರು ನಮ್ಮ ಭಾರತಕ್ಕೆ ಬಂದು ಶ್ರೀಕೃಷ್ಣ ದೇವರಾಯನಿಗೆ ಪರ್ಷಿಯಾ ದೇಶದಿಂದ ಕುದುರೆಗಳನ್ನು ತಂದು ಕೊಟ್ಟರು. ಅದರ ಜೊತೆಗೆ ಸುಗಂಧ ದ್ರವ್ಯಗಳನ್ನು ಕೊಟ್ಟರು, ಅವಳ ಕೊಟ್ಟರು, ಮುತ್ತು ಕೊಟ್ಟರು, ವಿಶೇಷ ದ್ರಾಕ್ಷಾರಸವನ್ನು ಕೊಟ್ಟರು. ಇವೆಲ್ಲ ಕೊಟ್ಟರು. ದ್ರಾಕ್ಷಾರಸ ಅಂದ್ರೆ ಈ ವೈನ್ ಅಂತೀವಿ ನೋಡ್ರಿ, ಅದನ್ನು ಕೊಟ್ಟರು. ಈ ಪೋರ್ಚುಗೀಸನ್ನ ಸಾಮ್ರಾಜ್ಯದ ಅವನತಿಯ ಕಾರಣಗಳನ್ನು ನೋಡೋಣ. ಏನು ಕಾರಣಪ್ಪ ಅಂದ್ರೆ ಅಲ್ಬುಕರ್ಕನ ಮರಣ ನಂತರ ಪೋರ್ಚುಗೀಸರ ವೈಸರಾಯರ ಕಡೆ ಅಂಥ ಪ್ರಬಲವಾದ ನಾಯಕರು ಭಾರತಕ್ಕೆ ಬರಲಿಲ್ಲ. ಮತ್ತು ಅಲ್ಬುಕರ್ಕನ ಮರಣ ನಂತರ ಅಂದರೆ ಇಲ್ಲಿ ಏನು ನೋಡ್ರಿ, ಪೋರ್ಚುಗೀಸರು ಸಾಮ್ರಾಜ್ಯದ ಅವನತಿ ಕಾರಣ ಏನಂತ ಬಂದಾಗ ಅಲ್ಬುಕರ್ಕನಂಥ ಸ್ಟ್ರಾಂಗೆಸ್ಟ್ ಪರ್ಸನ್ ಯಾರು ವೈಸರಾಯರು ಪೋರ್ಚುಗಲ್ಲಿಂದ ಯಾರೂ ಬರಲಿಲ್ಲ. ಆ ಒಂದು ಕಾರಣದಿಂದ ಏನಾಯಿತು, ಎಲ್ಲರೂ ಬಂದಂಥ ಅಧಿಕಾರಿಗಳು ತುಂಬ ಭ್ರಷ್ಟರಾದರು. ಅಂದರೆ ಭ್ರಷ್ಟರಾದಾಗ ಸಾಮ್ರಾಜ್ಯ ಪತನಕ್ಕೆ ಕಾರಣ ಆಗ್ತೈತಿ. ಯಾವಾಗ ಒಂದು ಸಾಮ್ರಾಜ್ಯದ ಅಧಿಕಾರಿ ಅಥವಾ
ಆಡಳಿತಾಧಿಕಾರಿ ಯಾವಾಗ ಅವನು ಗಟ್ಟಿಯಾಗಿ ಒಂದು ಪ್ರಾಮಾಣಿಕತೆಯಿಂದ ಆಡಳಿತ ಮಾಡ್ತಾನೋ ಆಗ ಆ ಸಾಮ್ರಾಜ್ಯ ವಿಸ್ತೀರ್ಣಗೊಳ್ತೈತಿ, ಪ್ರಬಲನ ಆಗ್ತೈತಿ. ಯಾವಾಗ ಅವನು ಭ್ರಷ್ಟಾಚಾರಿ ಆಗ್ತಾನೋ, ಯಾವಾಗ ಅವನು ಆ ಒಂದು ಸಾಮ್ರಾಜ್ಯವನ್ನು ಭಾಳ ಕೀಳ್ಮಟ್ಟದಲ್ಲಿ ಕಾಣಬರ್ತಾನೋ ಆಗ ಆ ಸಾಮ್ರಾಜ್ಯದ ಅವನತಿಗೆ ಮುಖ್ಯವಾದ ಕಾರಣ ಆಗ್ತೈತಿ. ಜೊತೆಗೆ ಸಾಮ್ರಾಜ್ಯದ ಬಗ್ಗೆ ನಿಷ್ಠೆಯನ್ನು ಹೊಂದಿರಲಿಲ್ಲ. ನೋಡ್ರಿ ಆಮೇಲೆ ಬಂದಂಥ ಅಧಿಕಾರಿಗಳು ಯಾರು ಸಾಮ್ರಾಜ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಿರಲಿಲ್ಲ, ನಿಷ್ಠೆ ಇರ್ತಿದ್ದಿಲ್ಲ ಸಾಮ್ರಾಜ್ಯಕ್ಕೆ. ಬರೀ ತಮ್ಮ ಹೊಟ್ಟಿನ ತುಂಬಿಸ್ಕೊಳಕ್ಕೆ ಹೊಂಟಿದ್ರು, ಲಂಚ್ ವರ್ಕರಾಗಿದ್ದರು ಅಂತಲೂ ಹೇಳ್ಬೋದಿಲ್ಲ ಡೈರೆಕ್ಟಾಗಿ. ಧಾರ್ಮಿಕ ಸಂಬಂಧವನ್ನು ನೀತಿಯನ್ನು ಅನುಸರಿಸುತ್ತಿದ್ದರು. ಇವರು ಏನು ಮಾಡ್ತಿದ್ರು, ಬಂದು ಈ ದೇಶದೊಳಗೆ ವ್ಯಾಪಾರ ಮಾಡುತ್ತಾ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದು ಬಿಟ್ಟು ಏನು ಮಾಡಕತ್ತಿರು ಇವರು, ಬರೀ ಧಾರ್ಮಿಕ ಮತಾಂಧ ನೀತಿಯನ್ನು ಅನುಸರಿಸ್ತಿದ್ರು. ಅಂದ್ರೆ ಬರೇ ನಮ್ಮ ಈ ಭಾರತದಲ್ಲಿರುವಂಥ ಪ್ರಜೆಗಳನ್ನು ಏನು ಮಾಡ್ತಿದ್ರು, ತಮ್ಮ ಧಾರ್ಮಿಕವಾಗಿ ಮತಾಂತರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಮಿಷನರಿಗಳನ್ನ ಸ್ಟಾರ್ಟ್ ಮಾಡಿದರು. ಆ ಒಂದು ಇದರಿಂದ ಏನೇ ಬಿಡ್ತಿ ತಮ್ಮ ಸಾಮ್ರಾಜ್ಯದ ಮೇಲೆ ಭಾಳ ದೊಡ್ಡ ಒಂದು ಪರಿಣಾಮ ಬೀರುತ್ತು. ಅದರ ಜೊತೆಗೆ ಮೊಘಲರು ಮತ್ತು ಮರಾಠರ ಪ್ರಬಲ ಇದ್ದರು. ನೋಡ್ರಿ ಇವರ ಒಂದು ಮಿಸ್ಟೇಕ್ಸ್ ಎಲ್ಲಿ ಅಲ್ಬುಕರ್ಕ್ ನಂತರ ಯಾರು ಸ್ಟ್ರಾಂಗೆಸ್ಟ್ ಬರಲಿಲ್ಲ. ಮೊಘಲರು ಮತ್ತು ಮರಾಠರು ಏನು ಮಾಡಿಬಿಟ್ರು, ಹಿಡಿತ ಸಾಧಿಸಿಬಿಟ್ರು. ಅದು ಇವರ ಇನ್ನೊಂದು ಏನಪ್ಪ ಅಂದ್ರೆ ಮೇನ್ ರೀಸನ್ನು ಇವ್ರಿಗೆ ಸಪೋರ್ಟ್ ಆಗಿರುವಂಥ ವಿಜಯನಗರ ಸಾಮ್ರಾಜ್ಯ ಪತನ ಆಗ್ತೈತಿ. ಈ ವಿಜಯನಗರ ಸಾಮ್ರಾಜ್ಯ ಪತನ ಆದ ಕೂಡಲೇ ಇವ್ರಿಗೆ ಭಾರಿ ಪಟ್ಟು ಬೀಳುತ್ತೆ. ಯಾಕಂದ್ರೆ ಶ್ರೀಕೃಷ್ಣ ದೇವರಾಯ ಇರುವವರೆಗೂ ಇವ್ರಿಗೆ ಯಾರೂ ಏನೋ ಮುಟ್ಟಕ್ಕಾಗಿದ್ದಿಲ್ಲ. ಯಾರಿಗೆ ಈ ಒಂದು ಪೋರ್ಚುಗೀಸರನ್ನ ಯಾರೂ ಮುಟ್ಟಿದ್ದಿಲ್ಲ. ಶ್ರೀಕೃಷ್ಣ ದೇವರಾಯ ಇರ್ತಾನೆ. ಶ್ರೀಕೃಷ್ಣ ದೇವರಾಯ ಅಥವಾ ವಿಜಯನಗರ ಸಾಮ್ರಾಜ್ಯ ಯಾವಾಗ ಪತನಗೊಂಡಿತೋ ಆವಾಗ ಮೊಘಲರು ಮತ್ತು ಮರಾಠರ ಪ್ರಬಲತೆ ಜಾಸ್ತಿ ಆಯಿತು. ಅದಾದ ನಂತರ ಇವ್ರಿಗೆ ಏನಾಯಿತು, ಇವರ ಒಂದು ಸಾಮ್ರಾಜ್ಯ ಅವನತಿಗೆ ಭಾಳ ಮುಖ್ಯವಾದ ಕಾರಣ ಆಯಿತು. ಇನ್ನೊಂದು ಕಾರಣ ಅಂತ ಬಂದಾಗ 1580ರಲ್ಲಿ ಸ್ಪೇನ್ ದೇಶದ ಪೋರ್ಚುಗಲ್ ದೇಶವನ್ನು ವಶಪಡಿಸಿಕೊಂಡಿತ್ತು. ನೋಡ್ರಿ 1580 ಸ್ಪೇನ್ ದೇಶ ಏನು ಮಾಡಿತ್ತು, ಪೋರ್ಚುಗಲ್ ದೇಶವನ್ನು ವಶಪಡಿಸ್ಕೊಂಡಿತ್ತು. ನೋಡ್ರಿ ಇವ್ರು ನಮ್ಮ ದೇಶ ವಶಪಡಿಸ್ಕೊಳಕ್ಕೆ ಬಂದಾರ, ಅಲ್ಲಿ ಸ್ಪೇನ್ದವ್ರು ಅವ್ರ ದೇಶ ವಶಪಡಿಸ್ಕೊಂಡ್ಬಿಟ್ರೆ. ಅದಕ್ಕೆ ಹೇಳೋದು ತಾವೊಂದು ಬಗದರೆ ವಿಧಿಯೊಂದು ಬಗದಂತೆ. ಅಂದ್ರೆ ಇಲ್ಲಿ ನಾವು ಯಾರ್ದೋ ಮನೆ ನಮ್ಮದು ಅಂತೇಳಿ ಕೋರ್ಟ್ ಕೇಸ್ ಹಾಕಿ ತೊಗೊಳ್ಳೋ ಟೈಮ್ನಾಗ ಹಿಂದೆ ಇನ್ನೊಬ್ಬ ಬಂದು ಕೇರಿ ನಮ್ಮ ಮನೆ ಕೇಸ್ ಹಾಕಿ ತೊಗೊಂಡಿದ್ದಂತ ಹಂಗದತ್ತು. ಈ ಸ್ಪೇನ್ ದೇಶದವ್ರು ಏನು ಮಾಡ್ತಾರೆ, ಮಕ್ಕಳೇ ನೀವು ಅಲ್ಲಿ ಭಾರತನ ನೀವು ಆಡಳಿತ ಮಾಡೋಕೆ ಹೋಗಿರಿ, ಭಾರತನ ನೀವು ನಮ್ಮ ದೇಶ ಅಂತೇಳಿ ನೀವು ಏನು ಮಾಡತ್ತೀರಿ, ಆಡಳಿತ ಮಾಡತ್ತೀರಿ, ಪಾಪ ನಿಮ್ಮ ತಡ್ರಿಲೆ ನಿಮ್ಮನ್ನಂತೇಳಿ 1580 ಸ್ಪೇನ್ ದೇಶದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಪೋರ್ಚುಗಲ್ ದೇಶವನ್ನು ವಶಪಡಿಸ್ಕೊಳ್ತಾರೆ. ಇದೊಂದು ಕಾರಣ ಕೂಡ ಈ ಒಂದು ಪೋರ್ಚುಗೀಸರ ಸಾಮ್ರಾಜ್ಯ ಭಾರತದಲ್ಲಿ ಪತನ ಆಗೋದಕ್ಕೆ ಬಹುಮುಖ್ಯವಾದ ಕಾರಣ ಆಗಿತ್ತು. ಪೋರ್ಚುಗೀಸರಿಗೆ ಅದು ಮುಜುಗರ ತಂದಿತ್ತು. ನೋಡ್ರಿ ಅವ್ರಿಗೆ ನಾಚಿಕೆ ಬಂದ್ಬಿಡ್ತು, ಏನಪ್ಪ ನಾವು ಬೇರೆ ದೇಶ, ನಾವು ಭಾರತವನ್ನು ನಾವು ವಶಪಡಿಸ್ಕೊಂಡು ಭಾರತದ ಮೇಲೆ ನಾವು ಒಂದು ಆಧಿಪತ್ಯವನ್ನು ಸಾಧಿಸೋಕೆ ನಾವು ನೋಡಕತ್ತೀವಿ, ನಮ್ಮ ಹಿಡಿತವನ್ನು ಸಾಧಿಸೋಕೆ ನಾವು ನೋಡಕತ್ತೀವಿ, ನಾವು ಈ ಕಡೆ ನೋಡಕತ್ತೀವಿ, ಈ ಕಡೆ ಯಾವ ಮುಂಚೆ ನಮ್ಮ ದೇಶ ವಶಪಡಿಸ್ಕೊಂಡು ನಾವು ಅಂತೇಳಿ ಒಂದು ಮುಜುಗರ ಇತ್ತು. ಕಾರಣ ನಾವು ಭಾರತ ಆಳುತ್ತಿದ್ದರೆ ನಮ್ಮನ್ನು ಸ್ಪೇನ್ ದೇಶದವರು ಆಳಲು ಪ್ರಾರಂಭಿಸಿದರು. ಇಲ್ಲಿ ಕೊಟ್ಟ ನೋಡ್ರಿ, ಎಷ್ಟು ಚಂದ ಕೊಟ್ಟ ನೋಡ್ರಿ. ನಾವು ಭಾರತವನ್ನು ಆಳುತ್ತಿದ್ದರೆ ನಮ್ಮನ್ನು ಸ್ಪೇನ್ ದೇಶದವರು ಆಳಲು ಪ್ರಾರಂಭಿಸಿದರು ಎಂಬ ನೋವು ಪೋರ್ಚುಗೀಸರಲ್ಲಿ ಕಾಡಲು ಪ್ರಾರಂಭಿಸಿತು. ಇದು ಕೂಡ ಒಂದು ಬಹುಮುಖ್ಯ ಕಾರಣ. ಅದರ ಜೊತೆಗೆ ನೋಡ್ರಿ ಇನ್ನೊಂದು, ಪೋರ್ಚುಗೀಸರಿಗೆ ಸೂಕ್ತವಾದ ಆಯಾಕಟ್ಟಿನ ಸ್ಥಳಗಳಲ್ಲಿ ದೊರೆಯಲಿಲ್ಲ. ಕೇವಲ ಪಶ್ಚಿಮ ಕರಾವಳಿಯಲ್ಲಿ ಮಾತ್ರ ಸೀಮಿತರಾಗಿದ್ದರು. ನೋಡ್ರಿ ಇವರಿಗೆ ಪೋರ್ಚುಗೀಸರು ಸೂಕ್ತವಾದ ಈಗ ನೋಡ್ರಿ ಒಂದು ಸಾಮ್ರಾಜ್ಯ ಅಂತಂದ್ರೆ ಆ ಸಾಮ್ರಾಜ್ಯ ಎಲ್ಲೆಲ್ಲಿ ಗಟ್ಟಿ ಇರ್ಬೇಕು ಅಲ್ಲೆಲ್ಲಿ ಎಲ್ಲ ಗಟ್ಟಿ ಇಟ್ಕೊಳ್ಳಿಲ್ಲ. ಇವರು ಬರೀ ಏನು ಮಾಡಿದ್ರು, ಇವರು ಪಶ್ಚಿಮ ಕರಾವಳಿ ಪ್ರದೇಶಗಳನ್ನ ಮಾತ್ರ ಸೀಮಿತ ಆಗಿಬಿಟ್ರು. ಎಲ್ಲಿ ಸಮುದ್ರ ದಂಡೆ ಐತೆ ಅಲ್ಲಿ ಅಷ್ಟೇ ಇವ್ರು ಫಿಕ್ಸ್ ಆಗಿಬಿಟ್ರು, ಈ ಕಡೆ ಒಳಗಡೆ ಬರಲಿಲ್ಲ. ಆ ಒಂದು ಕಾರಣದಿಂದ ಇವ್ರಿಗೆ ಒಂದು ಒಳಗಡೆ ಒಂದು ಹಿಡಿತ ಸಾಧಿಸಲಾದ ಕಾರಣ ಇವರು ಏನು ಪಶ್ಚಿಮ ಕರಾವಳಿಗೆ ಸೀಮಿತ ಆದ್ರಲ್ಲ, ಅದರಿಂದ ಇವರ ಒಂದು ಪತನಕ್ಕೆ ಬಹುಮುಖ್ಯ ಕಾರಣ ಆಗಿರ್ಬೋದು ಅಂತ ನಾವು ಇಲ್ಲಿ ಹೇಳ್ಬೋದು. ಅದರ ಜೊತೆ ಕೇರಳ ಮತ್ತು ಪಶ್ಚಿಮ ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಿಂದೂ ಮುಸ್ಲಿಂ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಮತಾಂತರಗಳು ಒತ್ತಾಯ ಮಾಡಿದರು. ಇದರಿಂದ ಭಾರತೀಯ ಹಿಂದೂ ಮುಸ್ಲಿಮರು ಪೋರ್ಚುಗೀಸರ ವಿರುದ್ಧ ಏನು ಮಾಡಿದರು, ಹೋರಾಟಕ್ಕೆ ಸಜ್ಜಾದರು, ದಂಗೆ ಎದ್ರು ಅಂತ ಅರ್ಥ. ನೋಡ್ರಿ ನೀವು ಯಾವುದೇ ದೇಶಕ್ಕೆ ಹೋಗ್ರಿ, ನೀವು ನಿಮ್ಮ ಧರ್ಮ ಪಾಲಿಸ್ರಿ, ಅವ್ರು ಏನಾದರೂ ನಮ್ಮ ಧರ್ಮವನ್ನು ಅನುಸರಿಸ್ರಿ, ಪಾಲಿಸ್ರಿ, ಮತಾಂತರ ಆಗ್ರಿ ಅಂತ ಫೋರ್ಸ್ ಮಾಡಾಕತ್ತೀರಪ್ಪ ಅಂದ್ರೆ ನೀವು ಏನು ಮಾಡ್ತೀರಿ, ಹೆಂಗೆ ತಿರುಗಿ ಬೀಳ್ತು ನೋಡ್ರಿ. ಹಂಗೆ ಇಲ್ಲಿ ನಮ್ಮ ಹಿಂದೂಗಳು ಮತ್ತು ಮುಸ್ಲಿಮರು ಈ ಪೋರ್ಚುಗೀಸರ ವಿರುದ್ಧ ತಿರುಗಿ ಬಿದ್ದರು. ಇವ್ರು ಏನು ಮಾಡಕತ್ತಿದ್ರು, ಕ್ರಿಶ್ಚಿಯನ್ ಧರ್ಮಕ್ಕೆ, ಯಾವುದೋ ಕ್ರಿಸ್ತ ಧರ್ಮಕ್ಕೆ ಏನು ಮಾಡಿದರು, ಮತಾಂತರಗೊಳ್ರಿ ಅಂತೇಳಿ ಫೋರ್ಸ್ ಮಾಡಕತ್ತರು. ಆ ಒಂದು ಕಾರಣದಿಂದ ಏನು ಮಾಡಿದರು, ಎಲ್ಲರೂ ಅವರ ವಿರುದ್ಧ ಹೋರಾಟ ಮಾಡಕತ್ತಿದ್ರು. ಅದ್ರ ಜೊತೆ ನೋಡ್ರಿ ಭಾರತಕ್ಕೆ ಬಂದ ಇತರ ಯುರೋಪಿಯನ್ ಪೋರ್ಚುಗೀಸರನ್ನ ಮೂಲ ಗುಂಪೆ ಮಾಡಿದ್ರು. ಇದು ನೋಡ್ರಿ ಇವೆಲ್ಲ ಅದ್ರೊಳಗೆ ಇನ್ನೊಂದು ಏನಾಗ್ಬಿಡ್ತಪ್ಪ ಅಂದ್ರೆ ಇವ್ರಿಗೆ ದೊಡ್ಡ ಸಮಸ್ಯೆ,
ಇವ್ರು ಬಂದಿದ್ದು ನೋಡಿ ಇವರಿಂದ ಪಕ್ಕದೂರವ್ರು ಬಂದರು ಇವ್ರಿಗೆ ಇವರೆಲ್ಲ ಕರ್ಮಕಾಂಡ ನೋಡಿ ಇವ್ರೇನು ಅಂತ ಪರಿ ಏನಲ್ಲ, ಇವ್ರು ಸುಮ್ಮನೆ ದಬ್ಬಿಟ್ರು ಅಂತೇಳಿ ಕಸ ಬರಗಿ ತೊಗೊಂಡು ದಬ್ಬಿಬಿಟ್ರು, ಮೂಲೆ ಕಸ ದಬ್ಬಿದಂಗೆ ಇವರು ಮೂಲ ಗುಂಪಾಗಿ ಹೋಗ್ಬಿಟ್ರು. ಈ ಒಂದು ಕಾರಣದಿಂದ ಪೋರ್ಚುಗೀಸರ ಒಂದು ಸಾಮ್ರಾಜ್ಯ ಪತನಗೊಂಡಿತು ಅಂತ ಹೇಳ್ಬೋದು. ರೈಟಾ? ಹಾಗಾದರೆ ನಾವು ಮುಂದಿನ ತರಗತಿಯೊಳಗೆ ಪೋರ್ಚುಗೀಸರ ಇಂದ ಭಾರತಕ್ಕೆ ಏನು ಅನುಕೂಲ ಆದವು ಅನ್ನೋದನ್ನು ಮತ್ತು ಅವರ ಒಂದು ಆಡಳಿತ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.